ಚುನಾವಣಾ ಚದುರಂಗಕ್ಕೆ ಸ್ವಾಗತ. ನಾನು ಈಶ್ವರ್ ಕಡೂರು. ಇವತ್ತಿನ ಚುನಾವಣಾ ಚದುರಂಗದ ಮಹಾಸುದ್ದಿಗಳಲ್ಲಿ ಮೊದಲನೇ ಸುದ್ದಿ ಹೊಗಳೋದು ಬೇಡ ತೆಗಳೋದು ಬೇಡ, ದೇವೇಗೌಡರ ಧರ್ಮ ಸಂಕಟ, ಜೊತೆಗೆ ಯಾವೆಲ್ಲ ಸ್ಟೋರಿಗಳಿದ್ದಾವೆ ಅನ್ನೋದನ್ನ ನೋಡೋದಾದ್ರೆ, ರಮ್ಯಾ ಯಾಕೆ ಬರ್ತಿಲ್ಲ, ಚುನಾವಣೆ ಪ್ರಚಾರಕ್ಕೆ ಯಾಕೆ ಬರ್ತಿಲ್ಲ, ಸ್ಟಾರ್ ಪ್ರಚಾರಕಿಯ ಪಟ್ಟಿಯಲ್ಲಿದ್ರೂ ಕೂಡ ರಮ್ಯಾ ಅವ್ರನ್ನ ಯಾಕೆ ಕಾಂಗ್ರೆಸ್ನವರು ಬಳಸ್ಕೊಳ್ತಿಲ್ಲ, ರಮ್ಯಾ ಯಾಕೆ ಕಾಂಗ್ರೆಸ್ ಒಳಗಡೆ ಯಾರ ಪರವಾಗಿಯೂ ಕೂಡ ಪ್ರಚಾರಕ್ಕೆ ಬರ್ತಿಲ್ಲ ಅನ್ನೋದು ಎರಡನೇ ಸ್ಟೋರಿ. ಇನ್ನು ಮೂರನೇ ಮಹತ್ವದ ಸ್ಟೋರಿ, ಮೋದಿ ಅವರು ಕೇವಲ ಒಂದೇ 1 ಕಿಲೋಮೀಟರ್ ಅಂತರದಲ್ಲಿರುವಂತಹ ಮಠಕ್ಕೆ ಹೋಗಿ ಪೇಜಾವರ ಶ್ರೀಗಳನ್ನ ಭೇಟಿ ಮಾಡಲಿಲ್ಲ, ಕೃಷ್ಣ ದೇವಸ್ಥಾನಕ್ಕೂ ಕೂಡ ಹೋಗಲಿಲ್ಲ, ಯಾಕೆ ಅನ್ನೋದು ಬಿಜೆಪಿ ಒಳಗಡೆನೆ ಹಲವಾರು ವ್ಯಾಖ್ಯಾನಗಳು ಕೇಳಿ ಬರ್ತಿರುವಂತದ್ದು ಮೂರನೇ ಸ್ಟೋರಿ. ಇನ್ನು ಕೊನೆ ಸ್ಟೋರಿ, BSY ಬಾಂಬ್ ಯಾರ ಮೇಲೆ ಹಾಕಿದ್ದಾರೆ, ಶ್ರೀರಾಮುಲು ಯಾರ ಪರವಾದಂತ ಅಭ್ಯರ್ಥಿ, BSY ರೆಡ್ಡಿ ಅವರನ್ನ ಯಾರ ವಿರುದ್ಧವಾಗಿ ಎತ್ತಿ ಕಟ್ತಾ ಇದ್ದಾರೆ ಅನ್ನೋ ಲೆಕ್ಕಾಚಾರಗಳೆಲ್ಲವೂ ಕೂಡ ಬಿಜೆಪಿಯಲ್ಲೇ ಓಡಾಡ್ತಾ ಇರುವಂತದ್ದು. ಇದು 4ನೇ ಸ್ಟೋರಿ. ಮೊದಲನೇ ಸ್ಟೋರಿ ಹೊಗಳೋದು ಬೇಡ ತೆಗಳೋದು ಬೇಡ ಅನ್ನೋದು. ಹೊಗಳೋದು ಬೇಡ ತೆಗಳೋದು ಬೇಡ ಅನ್ನೋದು ದೇವೇಗೌಡರನ್ನ ಮೋದಿ ಹೊಗಳಿದ ನಂತರದ ಎಫೆಕ್ಟ್. ನಂತರದಲ್ಲಿ ಈ ಎಫೆಕ್ಟ್ ಶುರುವಾಗಿದೆ. ನಿನ್ನೆ ಮೋದಿಯವರು ಕೂಡ ಒಂದು ರೀತಿಯಲ್ಲಿ ಯದ್ವಾತದ್ವಾ ದೇವೇಗೌಡರನ್ನ ಹೊಗಳಿದ್ರು. ನಾನೇ ಖುದ್ದಾಗಿ ಹೋಗಿ ಕಾರಿನ ಬಾಗಿಲು ತೆಗೆದು ನಾನು ಸ್ವಾಗತವನ್ನ ಮಾಡಿದ್ದೇನೆ ದೇವೇಗೌಡರಿಗೆ. ಅಂಥ ದೇವೇಗೌಡರಿಗೆ ಈಗ ತಾನೇ ಮೊನ್ನೆ ಬಂದಿರುವಂಥ ರಾಹುಲ್ ಗಾಂಧಿ ಅವಮಾನ ಮಾಡಿದ್ದಾರೆ ಅನ್ನೋ ಮಾತನಾಡಿದ್ರು. ದೇವೇಗೌಡರನ್ನ ಒಟ್ಟಿನಲ್ಲಿ ಮೋದಿಯವರು ಹೊಗಳಿದ ನಂತರದಲ್ಲಿ ದೇವೇಗೌಡರಿಗೆ ಆಗ್ತಿರುವಂಥ ಧರ್ಮ ಸಂಕಟ ಏನು, ಅದರಿಂದ ಹೊರಗೆ ಬರೋದಕ್ಕೆ ದೇವೇಗೌಡರು ಏನೆಲ್ಲ ತಂತ್ರಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದು. ಗೇಮ್ ಚೇಂಜರ್ ಮೋದಿ ಬಂದ ನಂತರ ಬದಲಾದ ಕೆಲವು ಲೆಕ್ಕಾಚಾರಗಳು. ಏನೇನು ಲೆಕ್ಕಾಚಾರ ಬದಲಾಯಿತು ಅನ್ನೋದನ್ನ ನಾವು ನೋಡೋದಾದ್ರೆ, JDS BJP ಬಿ ಟೀಮ್ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂದ್ರು ಸಿದ್ದರಾಮಯ್ಯನವರು. ಯಾವಾಗ ಮೋದಿಯವರು ದೇವೇಗೌಡರನ್ನ ಹೊಗಳಿದ್ರು, ಇದನ್ನೇ ಈಗಾಗಲೇ JDS ಒಂದು ಬಿ ಟೀಮ್ ಅಂತ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರು ಇಬ್ಬರು ಕೂಡ ಮಾತನಾಡ್ತಿದ್ರು. ಯಾವಾಗ ಒಂದು ರೀತಿಯಲ್ಲಿ ಯದ್ವಾತದ್ವಾ ಮೋದಿಯವರು ದೇವೇಗೌಡರನ್ನ ಹೊಗಳಿದ್ರು, ಆಗ ಸಿದ್ದರಾಮಯ್ಯನವರು ಇದಕ್ಕಿಂತ ಬೇಕಾ ಸಾಕ್ಷಿ, ನಾನು ಹೇಳಿದ್ದು ಸತ್ಯ, ಮೈತ್ರಿ ಮೊದಲೇ ಇವರು ಚುನಾವಣಾ ಪೂರ್ವ ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋ ಮಾತನ್ನೆಲ್ಲವೂ ಕೂಡ ಸಿದ್ದರಾಮಯ್ಯನವರು ಆಡಿದ್ರು. ಮೋದಿ ಹೊಗಳೋದು ಬೇಡ ತೆಗಳೋದು ಬೇಡ, ಸುಮ್ಮನಿದ್ರೆ ಸಾಕು ಅಂದ್ರು HDD. ಯಾವಾಗ ಸ್ಪಷ್ಟವಾಗಿ ಮೋದಿಯವರ ಹೊಗಳಿಕೆಯ ಹಿಂದಿನ ಲೆಕ್ಕಾಚಾರಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡ್ರೆ, ಇದು JDSನ ಅಂತಸ್ತತ್ವ ಇರುವಂಥದ್ದು ಜಾತ್ಯತೀತ ತತ್ವದ ಆಧಾರದ ಮೇಲೆ. ಹಾಗಾಗಿ ಈಗ ಕೋಮುವಾದಿ ಅಂತ ಕರೆಸಿಕೊಳ್ಳುವಂಥ BJP ಪಕ್ಷದ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾದರೆ ಅಲ್ಪಸಂಖ್ಯಾತ ಮತದಾರರು ದೂರ ಹೋಗುವಂಥ ಸಾಧ್ಯತೆ ಇದೆ. ಹಾಗಾಗಿ ದೇವೇಗೌಡರು ನನ್ನ ಮೋದಿಯವರು ಹೊಗಳೋದು ಬೇಡ ತೆಗಳೋದು ಬೇಡ ಅನ್ನೋ ಮಾತನ್ನ ದೇವೇಗೌಡರು ಆಡಿರುವಂಥದ್ದು. ದೇವೇಗೌಡರ ಧರ್ಮ ಸಂಕಟಕ್ಕೆ ಪ್ರಮುಖವಾದ ಕಾರಣ ಏನು? ದೇವೇಗೌಡರ ಧರ್ಮ ಸಂಕಟಕ್ಕೆ ಪ್ರಮುಖವಾದ ಕಾರಣವೇ ಮತದಾರರು. ಬಹುತೇಕ 7-8 ಕ್ಷೇತ್ರಗಳಲ್ಲಿ JDS ಮುಸ್ಲಿಮರ ಪ್ರಾಬಲ್ಯದ ಮೇಲೆ ಗೆದ್ದು ಬರಬೇಕು. ಅಂದರೆ ಅವರ ಒಕ್ಕಲಿಗರ ಪ್ರಾಬಲ್ಯವಿದ್ರೂ ಕೂಡ ಅದರ ಜೊತೆಗೆ ಅವರಿಗೆ ಕೊಡುವಂಥ ಮತಗಳು ಮುಸ್ಲಿಂ ಸಮುದಾಯದವರು. ಈಗ ಕೊನೆ ಗಳಿಗೆಯಲ್ಲಿ ಇಂಥದ್ದೊಂದು ಒಪ್ಪಂದ, ಇಂಥದ್ದೊಂದು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅನ್ನೋದು ಆ ಸುಳಿವು ಅಲ್ಪಸಂಖ್ಯಾತ ಸಮುದಾಯದ ಮತದಾರರಿಗೆ ಸಿಕ್ಕಿದ್ರೆ ಎಲ್ಲಿ ದೂರವಾಗ್ತಾರೆ ಅನ್ನೋದೇ ದೇವೇಗೌಡರ ಮೊದಲನೇ ಧರ್ಮ ಸಂಕಟಕ್ಕೆ ಕಾರಣ. ಹಾಗಾಗಿಯೇ ದೇವೇಗೌಡರು ಕೂಡ ಆ ಧರ್ಮ ಸಂಕಟದಿಂದಾಗಿಯೇ ಈಗ ಮೋದಿಯವರ ವಿರುದ್ಧ ಒಂದು ರೀತಿಯಲ್ಲಿ ದೂರ ಅಂತರವನ್ನ ಕಾಯ್ದುಕೊಳ್ಳುವಂಥ ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಯಾವತ್ತಿಗೂ ಕೂಡ ಸಮಾಜವಾದಿ ಸಿದ್ದರಾಮಯ್ಯನವರಿಗೆ ಒಂದೊಂದು ಕೋಮುವಾದಿಯ ಒಂದು ಕಳಂಕವಾಗಲಿ ತಟ್ಟಿರಲಿಲ್ಲ ಇಲ್ಲಿವರೆಗೂ. ಬಟ್ ಮೊದಲನೇ ಬಾರಿ ದೇವೇಗೌಡರು ಮಾತನಾಡಿರುವಂಥದ್ದು, 2004ರಲ್ಲಿ ಸಿದ್ದರಾಮಯ್ಯನವರು BJP ಕದ ತಟ್ಟಿದ್ದು ನನಗೆ ಗೊತ್ತಿಲ್ವಾ? ಒಂದು ಕೆಸರನ್ನ ಎರಚಿಬಿಟ್ಟಿದ್ದಾರೆ. ಇದರ ಹಿಂದಿನ ಸತ್ಯಾಸತ್ಯತೆಗಳೇನು ಅನ್ನೋದು ಸಿದ್ದರಾಮಯ್ಯನವರು ಸಾಬೀತುಪಡಿಸಬೇಕು. ಸಿದ್ದರಾಮಯ್ಯನವರು ಕೂಡ BJP ಜೊತೆ ಹೋಗಿದ್ರು. ಅಂದ್ರೆ ಇಲ್ಲಿ ರಾಜಕಾರಣದಲ್ಲಿ ಯಾರು ಯಾರಿಗೂ ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ. ಸಿದ್ದರಾಮಯ್ಯನವರು 2004ರಲ್ಲಿ ಹೋಗಿದ್ರು ಅನ್ನೋ ಮಾತನ್ನ ದೇವೇಗೌಡರು ಆಡಿರುವಂಥದ್ದು. ದೇವೇಗೌಡರು ಇವತ್ತು ಸಿದ್ದರಾಮಯ್ಯನವರ ವಿಚಾರದಲ್ಲಿ ಮತ್ತು ಮೋದಿಯವರ ವಿಚಾರದಲ್ಲಿ ಏನ್ ಮಾತನಾಡಿದ್ರು ಅನ್ನೋದನ್ನ ಒಂದ್ಸಲಿ ತೋಡಿ. ಏನೂ ಇಲ್ಲ, ಇದರಲ್ಲಿ ಮೋದಿ ಹೊಗಳೋದು ಬೇಕಾಗಿಲ್ಲ, ತೆಗೊಳ್ಳೂ ಬೇಕಾಗಿಲ್ಲ. ಮೋದಿಯವರು ಕರ್ನಾಟಕ ವಿಷಯದ ಬಗ್ಗೆ ಅಷ್ಟೊಂದು ಔದಾರ್ಯ ತೋರಿಸಿದ್ದಾರೆ ಅಂತ ನಾನು ಹೇಳಲ್ಲ. ನಾನು ಹೋದಂಥ ಎಲ್ಲ ಸಂದರ್ಭದಲ್ಲೂ ಅವರು ಕೇಳ್ಕೊಳ್ತಾರೆ ಹೊರತಾಗಿ ರಿಯಾಕ್ಟ್ ಮಾಡಲ್ಲ. ಬೆಳಗಾವಿ ಬಂದರು, ಅವರು ಸಭೆ ಅಡ್ರೆಸ್ ಮಾಡಿದರು, ಅವ್ರ ಮುಖಂಡರೆಲ್ಲ ಇದ್ರು. ಅಟ್ಲೀಸ್ಟ್ ಮಹದಾಯಿ ಬಗ್ಗೆ ಒಂದು ಶಬ್ದ ಬಂತ? I don't know what is working in his mind. How can I know on this? ನಮ್ಮ ರೈತರ ಬಗ್ಗೆ ಒಂದು ಮಾತು ಹೇಳಿದ್ರ ಇಲ್ಲ. ಅದರಿಂದ ಅವ್ರ ಸ್ವಭಾವ ಏನು ಅಂತ ನಾವು ಅರ್ಥ ಮಾಡ್ಕೊಂಡ್ಮೇಲೆ ಇಲ್ಲಿ ಅವರು ಉಪಯೋಗ ಮಾಡೋದಕ್ಕೆ ಇದೆಲ್ಲ ಒಂದು ಮಾತ್ರ ತಿಳ್ಕೊಳ್ಬೇಕು. ನೀವು ತಾರೀಫ್ ಮಾಡ್ತಾ ಇಲ್ಲ. ಅವ್ರು ಯಾವ ರಾಜ್ಯಕ್ಕೆ ಹೋದರೆ
ಆ ರಾಜ್ಯದಲ್ಲಿ ಯಾವ ಥರ ಮಾತಾಡಬೇಕು ಅಂತ ಹಲವಾರು ವಿಷಯ ಸಂಗ್ರಹಣೆ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಮಾತಾಡೋ ಅವ್ರಿಗೆ ಚತುರತೆ ಅಂತ ಕರೆಯೋದು ಅಥವಾ ಸಂದರ್ಭಕ್ಕೆ ಅನುಗುಣವಾಗಿ ಮಾತಾಡೋದು. ಸೊ ವಿ ಹ್ಯಾವ್ ಸೀನ್ ಹಿಮ್. ಅದ್ರ ಬಗ್ಗೆ ನಾನು ಯಾಕೆ ಹೆಚ್ಚು ಮಾತಾಡೋದು ಏನೂ ಇಲ್ಲ ಇದರಿಗೆ. ಸೊ ಇದು ದೇವೇಗೌಡರು ಹೇಳಿರುವಂಥದ್ದು. ಅವರು ಯಾವ ರಾಜ್ಯಕ್ಕೆ ಹೋಗಿ ಏನನ್ನ ಮಾತನಾಡಬೇಕು ಅನ್ನೋ ಚತುರತೆ ಮೋದಿಯವರಿಗಿದೆ. ಸೊ ಹಾಗಾಗಿ ಅವರು ನನ್ನ ಹೊಗಳಿರೋದ್ರ ಬಗ್ಗೆ ಅವರು ಹೊಗಳೋದು ಬೇಡ, ನನ್ನನ್ನು ಇಲ್ಲಿ ತೆಗಳೋದು ಬೇಡ ಅನ್ನೋ ಮಾತನ್ನ ದೇವೇಗೌಡರು ಆಡಿರುವಂಥದ್ದು, ಒಂದು ಅಂತರವನ್ನು ಸದ್ಯದ ಮಟ್ಟಿಗೆ ಕಾಯ್ದುಕೊಂಡಿರುವಂಥದ್ದು. ಸೊ ಯಾಕೆ ಇವತ್ತು ದೇವೇಗೌಡರು ಈ ಮಾತಿಗೆ ನೆನ್ನೆ ಮೋದಿಯವರು ಆಡಿದ್ದಂಥ ಮಾತು, ಆ ಮಾತನ್ನು ಒಂದ್ಸಲಿ ಕೇಳಿ. राजनीति में मतभेद होते हैं, लेकिन सार्वजनिक जीवन की कुछ मर्यादाएं होती है. हर व्यक्ति का अपना ईगो होगा, लेकिन समाज जीवन में मान मर्यादाओं का भी मूल्य होता है. हमारे देश के भूतपूर्व प्रधानमंत्री, इसी की धरती के संतान, किसान पुत्र श्रीमान देवेगौड़ा जी जब भी दिल्ली में आए, उन्होंने जब भी मेरा समय मांगा, मैं उन्हें मिला. और इतना ही नहीं, जब वो मेरे घर आते हैं तो मैं दरवाजे के पास जाकर के उनकी गाड़ी का दरवाजा खोल करके उनका स्वागत करता. और जब जाते हैं तो दरवाजे तक जाकर के उनको गाड़ी में बिठा करके छोड़ के आता. राजनीतिक दृष्टि से वे हमारे विरोधी विचार के हैं, वे हमारी जम करके आलोचना करते हैं, पार्लियामेंट में हमारे खिलाफ वोट करते हैं, लेकिन देवेगौड़ा जी हिंदुस्तान के वरिष्ठ सम्माननीय नेताओं में से एक है. ये मुझे भूलने का कोई हक नहीं है. लेकिन मैंने सुना कांग्रेस के अध्यक्ष चुनावी सभाओं में आज से 15-20 दिन पहले जिस प्रकार से आदरणीय देवेगौड़ा जी का उल्लेख कर रहे थे, क्या ये आपके संस्कार है? क्या ये अहंकार? अरे अभी तो आपकी जिंदगी की शुरुआत हो रही है. अरे देवेगौड़ा जी तो इस देश के वरिष्ठ नेताओं में से एक है. आप उनको अपमानित करते हो. आप कल्पना कर सकते हो जिसका मिजाज ऐसा है, जिनका अहंकार 7 आसमान पर पहुंचा है, अभी तो जिंदगी की शुरुआत है, वे आज से अगर ये करते हैं तो अगर आने वाले दिन कितने बुरे हो सकते हैं, ये आपको उनके कारनामों से पता चलता है भाई. ಸೊ ಇದು ಮೋದಿ ಮಾತಾಡಿರುವಂತ ಮಾತು. ಒಬ್ಬ ರಾಜಕಾರಣಿ ಒಂದು ಮಾತನ್ನ ಆಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಹಲವಾರು ಅರ್ಥಗಳಿರ್ತವೆ. ಹಿಂದೂಸ್ತಾನದ ವರಿಷ್ಠ ನೇತಾರರಾಗಿರುವಂತಹ ದೇವೇಗೌಡರಿಗೆ ಈಗ ತಾನೇ ರಾಜಕಾರಣದಲ್ಲಿ ಕಣ್ಣು ಬಿಡುತ್ತಿರುವಂತ ರಾಹುಲ್ ಗಾಂಧಿಯವರು ಅವಮಾನ ಮಾಡಿದ್ದಾರೆ ಅನ್ನೋ ಮಾತನ್ನ ಮೋದಿಯವರು ಮಾತನಾಡಿರುವಂಥದ್ದು. ಇದು ರಾಜ್ಯ ರಾಜಕೀಯದಲ್ಲಿ ಒಂದು ಸಂಚಲನವನ್ನು ಕೂಡ ಸೃಷ್ಟಿ ಮಾಡಿದೆ. ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡಲಾಗ್ತಾ ಇದೆ ಈ ವಿಚಾರದಲ್ಲಿ ಅನ್ನೋದು ಕೂಡ ಹೊರಗೆ ಬರ್ತಾ ಇರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕನ್ಸಲ್ಟೆಂಟ್ ಎಡಿಟರ್ ಲಕ್ಷ್ಮಣ್ ಹೂಗಾರ್ ಅವರು ಕೂಡ ಹೆಚ್ಚಿನ ವಿಶ್ಲೇಷಣೆಯನ್ನ ಮಾಡ್ತಾರೆ. ಸೊ ಲಕ್ಷ್ಮಣ್ ಹೂಗಾರ್, ಸ್ಪಷ್ಟವಾಗಿ ಮೋದಿಯವರು ನಿನ್ನೆ ಮಾತನಾಡಿದಂಥ ನಂತರದಲ್ಲಿ ಎಲ್ಲವೂ ಕೂಡ ಈ ಹೇಳಿಕೆಗಳನ್ನು ಕೊಡೋದಕ್ಕೆ ಶುರು ಮಾಡಿದ್ದಾರೆ. ದೇವೇಗೌಡರು ಕೂಡ ಅವರು ಹೊಗಳೋದು ಬೇಡ, ನನ್ನನ್ನು ತೆಗಳೋದು ಬೇಡ ಅಂತ ಹೇಳಿರುವಂಥದ್ದು. ಜೊತೆಗೆ ಯಾವತ್ತಿಗೂ ಕೂಡ ಕೋಮುವಾದಿ ಕಳಂಕವನ್ನ ಸಿದ್ದರಾಮಯ್ಯನವರು ಹೊತ್ತಿಲ್ಲ. ಬಟ್ ಇವತ್ತು ದೇವೇಗೌಡರು 2004ರಲ್ಲಿ ಸಿದ್ದರಾಮಯ್ಯನವರು ಬಿಜೆಪಿ ಕದ ತಟ್ಟಿದ್ದು ನನಗೆ ಗೊತ್ತಿಲ್ವಾ ಅಂತ ಹೇಳೋದ್ರ ಮೂಲಕ ಅವರು ಈ ಮೋದಿಯವರು ಆಡಿದ ನಂತರದ ಎಫೆಕ್ಟ್ ಯಾವ್ಯಾವ ಸಂದೇಶಗಳನ್ನು ಈಗ ರಾಜ್ಯ ರಾಜಕಾರಣದಲ್ಲಿ ಹರಿದಾಡ್ತಾ ಇದೆ ಅನ್ಸುತ್ತೆ ನಿಮಗೆ? ಈಶ್ವರ್, ಒಂದು ಸ್ಪಷ್ಟ ಆಗ್ತಾ ಇದೆ. ಮೋದಿ ಬಂದು ನಿನ್ನೆ ಏನು ಚುನಾವಣಾ ಪ್ರಚಾರದಲ್ಲಿ ದೇವೇಗೌಡರ ಬಗ್ಗೆ ಬಹುಪರಾಕ್ ಹಾಕಿರ್ತಕ್ಕಂಥದ್ದು. ಅದಾದ ನಂತರ ಇವತ್ತು ಮಾಜಿ ಪ್ರಧಾನಿ ದೇವೇಗೌಡರು, 86 ವರ್ಷದ ದೇವೇಗೌಡರು ಇವತ್ತು ಮಾಧ್ಯಮ ಸಂವಾದದಲ್ಲಿ ಒಂದು ಹೊಗಳಿಕೆಯನ್ನ ಸ್ವೀಕರಿಸ್ತಾನೆ. ಇನ್ನು ಮುಂದೆ ಹೊಗಳಬೇಡಿಯಪ್ಪ, ಇನ್ನು ತೆಗಳಕ್ಕೂ ಹೋಗಬೇಡಿ ಅನ್ನುವಂತ ಏನೋ ಒಂದು ಬ್ರೇಕ್ ಅಂತ ಅನ್ನೋಂತಿದೆ. ಆದ್ರೆ ಅದು ಬ್ರೇಕ್ ಇಂದ ಇಲ್ಲಿವರೆಗೂ ಆದಂತ ಚರ್ಚೆಗಳೇನದವೆ, ಎಲ್ಲೋ ಒಂದು ಕಡೆ JDS ಬಿಜೆಪಿಯ ಮೈತ್ರಿಯ ಒಂದು ಒಳಸುಳಿಯ ರಾಜಕಾರಣ ಅನ್ನುವಂಥ ಚರ್ಚೆ ಇತ್ತು. ಆದ್ರೆ ಈಗ ಒಂದು ಗಮನಿಸ್ತಾ ಹೋದ್ರೆ ದೇವೇಗೌಡರು ಮೋದಿಯವರ ಹೊಗಳಿಕೆಯ ಒಂದೊಂದು ಪಾಯಿಂಟ್ ಅನ್ನು ಕೂಡ ಪ್ರಸ್ತಾಪ ಮಾಡ್ತಾನೆ. ಅವರು ಹಳೆಯ ವಿಚಾರಕ್ಕೆ ಹೋಗ್ತಾರೆ. ಸಿದ್ದರಾಮಯ್ಯ ಸಿಎಂ ಆದ್ಮೇಲೆ ನನ್ನ ಫೋಟೋನ ತೆಗೆಸಿದ್ದು ಸಿದ್ದರಾಮಯ್ಯ, ಸೊ ಇವ್ರು ಯಾವ ರೀತಿ ನನ್ನ ಬಗ್ಗೆ ನಡ್ಕೊಂಡ್ರು, ಹಿಂದೆ ಯಡಿಯೂರಪ್ಪ ಇದ್ದಾಗಲೂ ಕೂಡ ಫೋಟೋ ತೆಗೆದಿರಲಿಲ್ಲ, ಸಿದ್ದರಾಮಯ್ಯ ಬಂದ್ಮೇಲೆ ತೆಗೆದ್ರು,
ಹಿಂದೆ ಎಸ್ ಎಂ ಕೃಷ್ಣ ಇದ್ದಾಗ ತೆಗೆದಿರಲಿಲ್ಲ. ಅಂದ್ರೆ ದೇವೇಗೌಡರು ಮೋದಿಯವರ ಹೊಗಳಿಕೆಯನ್ನೇ ಒಂದು ರೀತಿಯಾಗಿ ತಮ್ಮ ವೋಟ್ ಬ್ಯಾಂಕ್ ಅನ್ನ ಪೊಲರೈಸ್ ಮಾಡ್ತಕ್ಕಂಥ ಒಂದು ಚಾಣಕ್ಯ ನಡೆಯನ್ನು ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಒಂದು ಕಡೆ ಈಗಾಗಲೇ ವೋಟ್ ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥದ್ದು ಕ್ಯಾಸ್ಟ್ ಕೆಮಿಸ್ಟ್ರಿ ವರ್ಕೌಟ್ ಆಗ್ತಾ ಇದೆ. ಸೊ ಇವತ್ತು ತಾವು ನೋಡ್ತಾ ಇರಬಹುದು ಹಾವೇರಿ ರಟ್ಟಿಹಳ್ಳಿಯಲ್ಲಿ ಏನ್ ನಡೆದಂತ ಸಮಾವೇಶದಲ್ಲಿ ಅವರು ಸಮಾಜಕ್ಕೆ ಸೇರಿದಂತವರು ಸಿದ್ದರಾಮಯ್ಯ ಅವರಿಗೆ ಕುರಿಯನ್ನ ಗಿಫ್ಟ್ ಆಗಿ ಕೊಡ್ತಾರೆ. ಅಂದ್ರೆ ಇವೆಲ್ಲವೂ ಕೂಡ ಸಣ್ಣ ಸಣ್ಣ ಸಂಕೇತಗಳು. ಅಂದ್ರೆ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಕುರುಬರು ಎಲ್ಲ ಒಂದ್ ಕಡೆ ಸಂಘಟನೆ ಆಗಿದ್ದಾರೆ. ಸೊ ದೇವೇಗೌಡರು ಕೂಡ ಒಕ್ಕಲಿಗ ಏನು ಕೋಟೆ ಇದೆ 7 ಸುತ್ತಿನ ಕೋಟೆ, ಆ ಕೋಟೆಯನ್ನ ಯಾವ ಕಾರಣಕ್ಕೂ ಬೇರೆಯವರಿಗೆ ಅವಕಾಶ ಕೊಡಬಾರದು, ಈ ರೀತಿಯ ಒಂದು ಕ್ಯಾಲ್ಕುಲೇಷನ್ ಈ ಮಾತಿನಲ್ಲಿ ಕಂಡು ಬರ್ತಾ ಇದೆ. ಆದ್ರೆ ಒಂದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಮೋದಿಯವರು ಹೊಗಳಿರ್ತಕ್ಕಂಥದ್ದು ಕೂಡ ಚುನಾವಣಾ ಅಖಾಡದಲ್ಲಿ ಹೊರತು ಚುನಾವಣೆಗೆ ಮುನ್ನ ಅಲ್ಲ. ಸೊ ಇಲ್ಲಿ ಯಾರು ಕೂಡ ಸನ್ಯಾಸಿಗಳಲ್ಲ. ಮೋದಿ ಹೊಗಳಿದ ತಕ್ಷಣ ದೇವೇಗೌಡರಿಗೆ ದೊಡ್ಡ ಕಿರೀಟನ ಬರೋದಿಲ್ಲ, ಅಥವಾ ಅವ್ರು ತೆಗೆದ ತಕ್ಷಣ ದೇವೇಗೌಡರೇನು ವ್ಯಕ್ತಿತ್ವ ಕುಗ್ಗಿನೂ ಹೋಗೋದಿಲ್ಲ. ಆದ್ರೆ ರಾಹುಲ್ ಗಾಂಧಿ ಪೊಲಿಟಿಕಲಿ ದೇವೇಗೌಡರು ಚಾಲೆಂಜ್ ಮಾಡಿದ್ರ ಹೊರತಾಗಿ ದೇವೇಗೌಡರ ವ್ಯಕ್ತಿಗತವಾಗಿ ಎಲ್ಲೂ ಕೂಡ ಅವರು ಟೀಕಿಸಿರಲಿಲ್ಲ. ಮೋದಿ ಅವರದನ್ನು ಪೊಲಿಟಿಕಲ್ ಆಗಿ ಏನ್ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಿದ್ರು ನಿನ್ನೆ. ಆದ್ರೆ ಸಿದ್ದರಾಮಯ್ಯ ವ್ಯಕ್ತಿಗತವಾಗಿ ದೇವೇಗೌಡ ಕುಮಾರಸ್ವಾಮಿ ಅವರನ್ನ ಸ್ಥಳೀಯವಾಗಿ ಅಟ್ಯಾಕ್ ಮಾಡ್ಕೊಂಡು ಬಂದಿದ್ದಾರೆ ಹೊರತಾಗಿ ರಾಹುಲ್ ಗಾಂಧಿ ಬಂದಾಗ ಕಮ್ ಕ್ಲೀನ್ ಅಂತ ಹೇಳಿದ್ರು. ಕಮ್ ಕ್ಲೀನ್ ಅಂತಂದ್ರೆ ನಿಮ್ಮ ಸೆಕ್ಯುಲರಿಸಂ ಬಗ್ಗೆ, ನಿಮ್ಮ ಜಾತ್ಯತೀತ ತತ್ವದ ಬಗ್ಗೆ ಕ್ಲಿಯರ್ ಆಗಿ ಬನ್ನಿ, ಕ್ಲಾರಿಟಿ ತೋರಿಸಿ ಜನರ ಮುಂದೆ. ನೀವು ಬಿಜೆಪಿಯ ಬಿ ಟೀಮ್ ಅಂತ ಹೇಳಿದ್ರ ಹೊರತಾಗಿ ಅದು ಯಾವ ರೀತಿ ದೇವೇಗೌಡರಿಗೆ ಅವಮಾನ ಮಾಡಿದ್ರು ರಾಹುಲ್ ಗಾಂಧಿ ಅಂತ ನನಗಂತೂ ಅರ್ಥ ಆಗಲಿಲ್ಲ. ಆದ್ರೆ ಮೋದಿ ಅವರು ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯ ಸ್ಟ್ರಾಟಜಿಯನ್ನ ಏನು ವರ್ಕೌಟ್ ಮಾಡ್ತಾರೆ, ಅಂಥದ್ದೇ ಒಂದು ಸ್ಟ್ರಾಟಜಿಯನ್ನ ಕರ್ನಾಟಕ ಚುನಾವಣಾ ಅಖಾಡದಲ್ಲಿ ಮಾಡಿದರೆ, ಅದರಲ್ಲಿ ಯಶಸ್ಸಾಗಿದೆ. ಅದ್ರ ಜೊತೆಗೆ ದೇವೇಗೌಡರು ಕೂಡ ಅದೇ ಒಂದು ಸರಿಯಾದ ಟೈಮ್ ಅಂತ ಹೇಳಿ ಎಲ್ಲೋ ಒಂದು ಕಡೆ ವೋಟ್ ಬ್ಯಾಂಕ್ ಅಲ್ಲಿ ಒಂದಷ್ಟು ಗ್ರಾಫ್ ಏರಿಸಿಕೊಳ್ಳುವಂತ ಪ್ರಯತ್ನ ಮಾಡಿದ್ದಾರೆ. ಯಾಕಂತಂದ್ರೆ ಕರ್ನಾಟಕದ ರಾಜಕೀಯ ಇತಿಹಾಸ ನೋಡಿದ್ರೆ ಆಫ್ಟರ್ 80 ನಂತರದ ರಾಜಕಾರಣ ಏನಿದೆ, ಆಂಟಿ ಕಾಂಗ್ರೆಸ್ ರಾಜಕಾರಣ ಕರ್ನಾಟಕ ಶುರುವಾಗಿದ್ದು ಒಂದು ಕಡೆ ಜನತಾ ಪರಿವಾರಕ್ಕೆ ದೊಡ್ಡ ಬೇಸ್ ಆಗಿದ್ದೆ ಲಿಂಗಾಯತ ಒಕ್ಕಲಿಗ. ಸೊ ಯಾವಾಗ ಜನತಾ ಪರಿವಾರ ಡಿವೈಡ್ ಆಗಿ ಒಡೆದೋಯ್ತು, 100 ಚೂರುಗಳಾದವೋ, ಅನಂತರ ಆ ಒಂದು ವೋಟ್ ಬ್ಯಾಂಕ್ ಏನಿದೆ ಅದು ಬಿಜೆಪಿಗೆ ಶಿಫ್ಟ್ ಆಯ್ತು. ಹಾಗಾಗಿ ಆ ವೋಟ್ ಬ್ಯಾಂಕ್ ಇಂಟ್ಯಾಕ್ಟ್ ಆಗಿ ಉಳಿಸ್ಕೊಳ್ಳಿಕ್ಕೆ ದೇವೇಗೌಡರು ಪ್ರಾದೇಶಿಕ ಪಕ್ಷ ಉಳಿಸ್ಕೊಳ್ಳೇಬೇಕಾದಂತ ಅನಿವಾರ್ಯ ಸ್ಥಿತಿಯಲ್ಲಿ ಇಂಥ ಅನೇಕ ರೀತಿಯ ಸಣ್ಣ ಸಣ್ಣ ರಾಜಕೀಯ ಒಳಸುಳಿಯ ಯತ್ನಗಳನ್ನ ಮಾಡೋದ್ರಲ್ಲಿ ಯಾವುದೇ ತಪ್ಪು ಅಂತ ಕಾಣಿಸ್ತಾ ಇಲ್ಲ. ಬಟ್ ಲಕ್ಷ್ಮಣ್ ಹುಗಾರ್, ಈಗ ಮೋದಿ ಅವರು ಮಾತನಾಡಿದ ನಂತರ ಮತ್ತೆ ದೇವೇಗೌಡರು ಕೂಡ ಇವತ್ತು ಅದಕ್ಕೆ ಏನು ಪ್ರತಿಕ್ರಿಯೆಯನ್ನ ಕೊಟ್ಟಿರೋದು ನೋಡಿದ್ರೆ, ಅಂದ್ರೆ ಎಲ್ಲ ಒಂದ್ ಕಡೆ ಎಮೋಷನಲ್ ಪ್ಲೇ ಕಾರ್ಡ್, ಅಂದ್ರೆ ಕಾಸ್ಟ್ ಈಕ್ವೇಷನ್ಸ್ ಅಲ್ಲಿ ಎಮೋಷನ್ ಪ್ಲೇ ಕಾರ್ಡ್ ಅನ್ನ ಹಾಕ್ತಾ ಇದ್ದಾರೆ ಎಲ್ಲರೂ ಕೂಡ. ಬಟ್ ಇದು ರಾಜ್ಯದ ಮತದಾರ ಇದನ್ನ ಸೀರಿಯಸ್ ಆಗಿ ಪರಿಗಣಿಸ್ತಾನ? ಮೋದಿ ಅವರು ಮಾತನಾಡಿದ ಹೌದು, ನಮ್ಮ ದೇವೇಗೌಡರಿಗೆ ಖಂಡಿತವಾಗ್ಲೂ ರಾಹುಲ್ ಗಾಂಧಿ ಅವರಿಂದ ಅವಮಾನ ಆಗಿದೆ ಅನ್ನೋದನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ ಅದು ಮತಗಳಾಗಿ ಈ ಎಮೋಷನಲ್ ಕಾರ್ಡ್ ಅನ್ನ ಸೀರಿಯಸ್ ಆಗಿ ಮತದಾರ ಕನ್ಸಿಡರ್ ಮಾಡ್ತಾನ ಅನ್ನೋದು ಪ್ರಶ್ನೆ. ಲಕ್ಷ್ಮಣ್ ಹುಗಾರ್, ಈಶ್ವರ್, ನಾವು 2013 ವಿಧಾನಸಭೆಯ ಒಂದು ಚಿತ್ರಣ ನೋಡೋದಾದ್ರೆ ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಕ್ಕಲಿಗ ಲಿಂಗಾಯತ ಸೇರಿ ಗೆದ್ದಿರ್ತಕ್ಕಂಥ 102. ಅಂದ್ರೆ ರಾಜ್ಯದಲ್ಲಿ ಲಿಂಗಾಯತರ ಪ್ರಮಾಣ ಎಷ್ಟು ಅಂತಂದ್ರೆ 17%, ಒಕ್ಕಲಿಗರ ಪ್ರಮಾಣ ಎಷ್ಟು ಅಂದ್ರೆ 13%. ಅಂದ್ರೆ ಒಕ್ಕಲಿಗ ಮತ್ತು ಲಿಂಗಾಯತರು ಸೇರಿದ್ರೆ ರಾಜ್ಯದಲ್ಲಿ 35% ಅಷ್ಟೇ ಆಗುತ್ತೆ. ಅಂದ್ರೆ ಇಡೀ 65% ನಾನು ಒಕ್ಕಲಿಗ ನಾನು ಲಿಂಗಾಯತ ಇರ್ತಕ್ಕಂಥದ್ದು. ಆದ್ರೆ ಜಾತಿವಾರು ಪ್ರಾತಿನಿಧ್ಯ ತೆಗೆದುಕೊಂಡಾಗಲೂ ಕೂಡ ಸೀಟ್ಗಳಲ್ಲಿ ಒಕ್ಕಲಿಗ ಲಿಂಗಾಯತರು ಜಾಸ್ತಿ ಪಡೆದಿದ್ದಾರೆ. ಸೊ ಆ ಕಾರಣಕ್ಕಾಗಿ ಸಿದ್ದರಾಮಯ್ಯ ಪೊಲಿಟಿಕಲಿ ಅವೇರ್ ಆಗಿ ತುಂಬಾ ಜಾಗೃತವಾಗಿದೆ. ಆರಂಭದಿಂದಲೂ ಇಲ್ಲಿವರೆಗೂ ಕೂಡ ಅಹಿಂದ ಕಾರ್ಡ್ ಅನ್ನ ಪ್ಲೇ ಮಾಡ್ಕೊಂಡು ಬಂದಿದ್ದಾರೆ. ಸೊ ಈ ಅಹಿಂದ ಕಾರ್ಡ್ ಏನಿದೆ ಅದು ಗಟ್ಟಿ ಆಗ್ತಾ ಇದ್ದ ಹಾಗೇನೆ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ಕೂಡ ತಮ್ಮದೇ ಆದಂತ ದಾಳವನ್ನು ಉಳಿಸ್ತಾ ಇದಾವೆ. ಇದರಲ್ಲಿ ಅವ್ರು ಹೇಳ್ಬೋದು, ನೋಡಿ, ಒಂದು ವ್ಯಕ್ತಿ ಗೌರವಕ್ಕೂ ರಾಜಕೀಯಕ್ಕೂ ಸಂಬಂಧ ಕಲ್ಪಿಸಬೇಡಿ ಅಂತ ಹೇಳಿದ್ರು ಕೂಡ, ಆದ್ರೆ ಇಲ್ಲಿ ಕಾಂಗ್ರೆಸ್ನ ಟಾರ್ಗೆಟ್ ಆಗ್ತಾ ಇಲ್ಲ. ಮೋದಿ ಅವರ ಮಾತಿನಲ್ಲೂ ಕೂಡ ದೇವೇಗೌಡರ ಮಾತಿನಲ್ಲೂ ಕೂಡ ಕಾಂಗ್ರೆಸ್ನ ಖರ್ಗೆ ಆಗಲಿ, ಪರಮೇಶ್ವರ್ ಆಗಲಿ, ಡಿ ಕೆ ಶಿವಕುಮಾರ್ ಅಲ್ಲಿ ಟಾರ್ಗೆಟ್ ಆಗ್ತಲ್ಲ, ಓನ್ಲಿ ಸಿದ್ದರಾಮಯ್ಯ. ಯಾಕಂತಂದ್ರೆ ಸಿದ್ದರಾಮಯ್ಯರೇ ಈಗ ಇರ್ತಕ್ಕಂಥ ಒಂದು ಚಾಲೆಂಜ್ ಇರ್ತಕ್ಕಂಥದ್ದು ಮತ್ತೆ ಜೆಡಿಎಸ್ಗೂ ಬಿಜೆಪಿಗೂ. ಮೋದಿ ಅವರು ಟಾರ್ಗೆಟ್ ಇರ್ತಕ್ಕಂಥ ಸಿದ್ದರಾಮಯ್ಯ ಹೊರತು ಇಲ್ಲಿಯ ಸ್ಥಳೀಯ ಕಾಂಗ್ರೆಸ್ ಅಲ್ಲ. ದೇವೇಗೌಡ ಟಾರ್ಗೆಟ್ ಇರ್ತಕ್ಕಂಥದ್ದು ಸಿದ್ದರಾಮಯ್ಯ ಹೊರತು ಸ್ಥಳೀಯ ಕಾಂಗ್ರೆಸ್ ನಾಯಕರಲ್ಲ. ಯಾಕಂತಂದ್ರೆ ಯಾವುದೇ ಕ್ಷಣದಲ್ಲೂ ಕೂಡ ಮೈನಸ್ ಸಿದ್ದರಾಮಯ್ಯ ಮೈನಸ್ ಯಡಿಯೂರಪ್ಪ ಒಳ ಒಪ್ಪಂದಕ್ಕೆ ಎಲ್ಲ ನಾಯಕರು ಕೂಡ ರೆಡಿ ಅನ್ನುವಂತ ಒಂದು ಮೆಸೇಜ್ ಪಾಸ್ ಆಗ್ತದೆ. ಹಾಗಾಗಿನೇ ದೇವೇಗೌಡರ ಗೇಮ್ ಈಗ ಶುರು ಆಗಿದೆ. ಈಶ್ವರ್, ಥ್ಯಾಂಕ್ ಯು ಲಕ್ಷ್ಮಣ್ ಹುಗಾರ್, ತಮ್ಮೆಲ್ಲ ಸಮಗ್ರ ವಿಶ್ಲೇಷಣೆಗೆ ಧನ್ಯವಾದಗಳು. ಮೊದಲನೇ ಸ್ಟೋರಿ, ಹೇಳೋದು ಬೇಡ, ಹೊಗಳೋದು ಬೇಡ, ತೆಗಳೋದು ಬೇಡ. ಆದ ನಂತರದಲ್ಲಿ ರಮ್ಯಾ ಯಾಕೆ ಬರ್ತಿಲ್ಲ, ಚುನಾವಣಾ ಪ್ರಚಾರಕ್ಕೆ ಯಾಕೆ ಬರ್ತಾ ಇಲ್ಲ ಅನ್ನೋದನ್ನ ಇವತ್ತು ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಕಾಂಗ್ರೆಸ್ ಒಳಗಡೆ ಬಹು ಚರ್ಚಿತವಾಗ್ತಿರುವಂತಹ ವಿಷಯ. ರಮ್ಯಾ ಯಾಕೆ ಯಾರ ಪರವಾಗೂ ಕೂಡ ಪ್ರಚಾರ ಮಾಡ್ತಿಲ್ಲ ಅನ್ನೋದು
ಬಹು ಗಂಭೀರವಾದಂಥದ್ದ ಅಥವಾ ಅವರ ವರ್ಚಸ್ಸು ಇಲ್ವಾ ಅಂತ ಅವರೇ ಅಂದ್ಕೊಂಡಿದ್ದಾರಾ ಅಥವಾ ಕಾಂಗ್ರೆಸ್ನವರು ಅವರನ್ನು ಒಳಗಡೆ ಬಿಟ್ಕೊಳೋದಕ್ಕೆ ತಯಾರಾಗಿಲ್ವಾ? ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಮತ್ತು ಹೈಕಮಾಂಡ್ ಲೆವೆಲಲ್ಲೂ ಕೂಡ ಒಂದು ಸುದ್ದಿಯನ್ನು, ಒಂದು ವರ್ಚಸ್ಸನ್ನು ಗಿಟ್ಟಿಸಿಕೊಂಡಿರುವಂಥ ರಮ್ಯಾ ರಾಜ್ಯ ರಾಜಕಾರಣಕ್ಕೆ ಬಂದರೆ ಯಾರ್ಯಾರಿಗೆ ತೊಂದರೆ ಆಗುತ್ತೆ ಅನ್ನೋ ಲೆಕ್ಕಾಚಾರವ? ಈ ಎಲ್ಲ ಲೆಕ್ಕಾಚಾರಗಳಲ್ಲೂ ಕೂಡ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಹೆಸರಿದ್ರೂ ಕೂಡ ರಮ್ಯಾ ಮಾತ್ರ ಬೀದಿಗಿಳಿತಿಲ್ಲ. ಒಂದು ತಮಾಷೆಯಾಗೂ ಕೂಡ ಮಾತನಾಡುವಂಥದ್ದು ರಮ್ಯಾ ವಿಚಾರವಾಗಿ. ಯಾಕೆ ರಮ್ಯಾ ಯಾರ ಪರವಾಗೂ ಪ್ರಚಾರ ಮಾಡ್ತಿಲ್ಲ ಅಂದರೆ ಅವ್ರ ಗ್ಲಾಮರ್ ಕಡಿಮೆ ಆಗುತ್ತೆ ಅನ್ನೋದು ಕಾಂಗ್ರೆಸ್ ಒಳಗಡೆ ತಮಾಷೆಯಾಗಿ ಮಾತನಾಡುವಂಥದ್ದು. ಬಟ್ ಸೀರಿಯಸ್ ಆಗಿರುವಂಥ ವಿಚಾರವೇ ಬೇರೆ ಇದೆ. ತುಂಬಾ ಸೀರಿಯಸ್ ಆಗಿರುವಂಥ ವಿಚಾರ, ಸಂಸದೆಯಾಗಿದ್ದ ಕ್ಷೇತ್ರ ಮಂಡ್ಯ ಭಾಗದಲ್ಲೂ ಕೂಡ ಸದ್ದು ಮಾಡದ ರಮ್ಯಾ. ಸೊ ಮಂಡ್ಯ ಭಾಗದಲ್ಲಾದರೂ ಕೂಡ ಅಲ್ಲಿ ಸಂಸದೆಯಾಗಿದ್ರು, ಮನೆ ಮಾಡಿದ್ರು, ಅಲ್ಲೇ ವಾಸವಾಗಿದ್ರು. ಈ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಅಂಬರೀಷ್ ಅವರು ಕೂಡ ಮಂಡ್ಯ ಭಾಗದಿಂದ ಕಾಂಗ್ರೆಸ್ ಪರ ಪ್ರಚಾರಕ್ಕೆ ಅಂಬರೀಷ್ ಅವರು ಕೂಡ ಇಲ್ಲ. ಸೊ ಹಾಗಾಗಿ ಅಲ್ಲೊಂದು ತಾರಾ ವರ್ಚಸ್ಸು ರಮ್ಯಾ ಅವರಿಗೆ ಎರಡೂ ಕೂಡ ಇದೆ. ರಾಜಕಾರಣದ ವರ್ಚಸ್ಸು ಇದೆ, ತಾರಾ ವರ್ಚಸ್ಸು ಕೂಡ ಇದೆ. ಸೊ ಈ ಹಿನ್ನೆಲೆಯಲ್ಲಾದರೂ ಕೂಡ ಅಲ್ಲಿ ರವಿ ಗಣಗ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇದ್ದಾರೆ ಮಂಡ್ಯ ಭಾಗದಲ್ಲಿ, ನಾಗಮಂಗಲ ಸುತ್ತಮುತ್ತ ಮೈಸೂರು ಭಾಗದಲ್ಲಿ ಒಂದಷ್ಟು ರಮ್ಯಾ ಅವರ ವರ್ಚಸ್ಸು ಪ್ರಚಾರಕ್ಕೆ ಹೋಗಬಹುದಾದಂಥ ಸಾಧ್ಯತೆಗಳಿದ್ರೂ ಕೂಡ ರಮ್ಯಾ ಯಾಕೆ ಯಾರ ಪರವಾಗೂ ಕೂಡ ಪ್ರಚಾರಕ್ಕೆ ಹೋಗ್ತಿಲ್ಲ ಅನ್ನೋದು ಕಾಂಗ್ರೆಸ್ ಒಳಗಡೆ ಸದ್ದು ಮಾಡ್ತಾ ಇದೆ. ರಮ್ಯಾರನ್ನ ರಾಜ್ಯ ನಾಯಕರು ದೂರವಿಡೋ ಪ್ರಯತ್ನ ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆ ಕಾಂಗ್ರೆಸ್ ಒಳಗಡೆನೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಯಾಕೆ ರಮ್ಯಾ ಯಾರ ಪರವಾಗೂ ಕೂಡ ಪ್ರಚಾರಕ್ಕೆ ಹೋಗ್ತಾ ಇಲ್ಲ ಅಂತ ಒಂದಷ್ಟು ಜನನ ಮಾತನಾಡಿಸಿದ್ರೆ ಅವರು ಹೇಳ್ತಿರುವಂಥದ್ದು, ರಮ್ಯಾರವರ ವರ್ಚಸ್ಸು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಅವರು ತುಂಬ ಸ್ಟ್ರಾಂಗ್ ಆಗಿ ಗುರುಸ್ಕೊಂಡಿದ್ದಾರೆ. ರಾಹುಲ್ ಟೀಮ್ನ ಜೊತೆ ಗುರುಸ್ಕೊಂಡಿದ್ದಾರೆ. ಅಂಥವರನ್ನ ತೆಗೆದುಕೊಂಡು ಬಂದು ರಾಹುಲ್ ಪಕ್ಕದಲ್ಲಿ ಯಾವುದೋ ವೇದಿಕೆಯಲ್ಲಿ ನಿಲ್ಲಿಸೋದ್ರಿಂದ ಅಥವಾ ರಾಹುಲ್ ಜೊತೆ ಪ್ರಚಾರದಲ್ಲಿ ಸೇರಿಸ್ಕೊಳ್ಳೋದ್ರಿಂದ ಎಲ್ಲ ಒಂದು ಕಡೆ ಉಳಿದ ನಾಯಕರ ವರ್ಚಸ್ಸು ಸ್ವಲ್ಪ ಕಡಿಮೆಯಾಗುತ್ತೆ. ಸೊ ಹಾಗಾಗಿ ಸಹಜವಾಗಿ ರಮ್ಯಾ ಕಡೆ ಒಂದು ನಾಯಕತ್ವ ರೂಪುಗೊಳ್ಳುತ್ತೆ ಅನ್ನೋದು. ಯಾರೇ ಎಷ್ಟೇ ಎತ್ತರಕ್ಕೆ ಬೆಳೆಸಿದ್ರು ಕೂಡ ರಮ್ಯಾರವರು ಶೋಲ್ಡರ್ ಲೆವೆಲ್ಗಿಂತ ಮೇಲೆ ಬೆಳೆಸೋದಕ್ಕೆ ಯಾರು ಕೂಡ ಕಾಂಗ್ರೆಸ್ ಒಳಗಡೆ ತಯಾರಾಗಿಲ್ಲ. ಅದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅಥವಾ ಬೇರೆ ಯಾರೇ ಇದ್ರೂ ಕೂಡ ರಮ್ಯಾರವರ ವಿಚಾರದಲ್ಲಿ ಒಂದು ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಅವರ ನಾಯಕತ್ವ, ಅವರ ಗಟ್ಟಿತನ ಮತ್ತು ಅವರ ಆ ಬೋಲ್ಡ್ನೆಸ್ ಇದೆಲ್ಲದಕ್ಕೂ ಕೂಡ ರಾಜ್ಯ ಕಾಂಗ್ರೆಸ್ನ ಉಳಿದ ನಾಯಕರು ಹೆದರಿರುವಂಥದ್ದು. ಅಂಬರೀಷ್ ಕಳೆದುಕೊಂಡಿರೋ ಕಾಂಗ್ರೆಸ್ ರಮ್ಯಾರನ್ನ ಬಳಸಿಕೊಳ್ಳಬಹುದಿತ್ತು ಅನ್ನೋದು ಕೂಡ ಕಾಂಗ್ರೆಸ್ ಒಳಗಡೆ ಮಾತನಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಮಂಡ್ಯ ಭಾಗದಲ್ಲಿ ರಮ್ಯಾರವರ ವರ್ಚಸ್ಸು ನಡೆಯುತ್ತೆ. ಅಂಬರೀಷ್ ಅವರು ಕೂಡ ಪ್ರಚಾರಕ್ಕೆ ಹೋಗೋ ಸಾಧ್ಯತೆಗಳಿಲ್ಲ. ಹಾಗಾಗಿ ರಮ್ಯಾ ಅವರನ್ನು ಬಳಸ್ಕೊಳ್ಳೋಣ ಅನ್ನೋ ಮಾತನ್ನು ಹಲವಾರು ಕಾಂಗ್ರೆಸ್ ಮುಖಂಡರು ಮಾತನಾಡಿರುವಂಥದ್ದು. ಬಟ್ ಯಾಕೋ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಶೆಡ್ಯೂಲ್ ಅನ್ನು ಫಿಕ್ಸ್ ಮಾಡಬೇಕಾಗುತ್ತೆ. ಸ್ಟಾರ್ ಪ್ರಚಾರಕರು ಯಾರ್ಯಾರು ಎಲ್ಲೆಲ್ಲಿ ಹೋಗಿ ಪ್ರಚಾರವನ್ನು ಮಾಡಬೇಕು ಅನ್ನೋದು ರಮ್ಯಾ ಅವರಿಗೆ ಯಾವ ಕ್ಷೇತ್ರವನ್ನು ಕೂಡ ಇನ್ನು ಶಿವಕುಮಾರ್ ಅವರು ಶೆಡ್ಯೂಲ್ನಲ್ಲಿ ಹಾಕಿಲ್ವಾ ಅನ್ನೋ ಪ್ರಶ್ನೆ ಬರ್ತಾ ಇರುವಂಥದ್ದು. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿರೋದೇ ಮುಳುವಾಯ್ತಾ ಅನ್ನೋದು ಸ್ಪಷ್ಟವಾಗಿ ಇದೇ ವಿಚಾರವಾಗಿ ಕಾಂಗ್ರೆಸ್ನಲ್ಲಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ರಾಹುಲ್ ಟೀಮ್ ಜೊತೆ ತುಂಬ ಉತ್ತಮವಾದಂಥ ಸಂಪರ್ಕ ಮತ್ತು ಹೈಕಮಾಂಡ್ನ ಅನೇಕ ಹಿರಿಯ ಕಾಂಗ್ರೆಸ್ ಜೊತೆನೂ ಕೂಡ ರಮ್ಯಾರವರು ಉತ್ತಮವಾದಂಥ ಬಾಂಧವ್ಯನ ಹೊಂದಿದ್ದಾರೆ. ಸೊ ಹಾಗಾಗಿ ಅವರು ಈಗ ಬೆಳೆದಿರುವಂಥ ಮಟ್ಟವೇ ಸುಧಾರಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಒಳಗಡೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಅವರನ್ನು ಮತ್ತೆ ಈ ಒಂದು ಪ್ರಚಾರಕ್ಕೂ ಕೂಡ ಸೇರಿಸ್ಕೊಂಡ್ರೆ ಎಲ್ಲೋ ಒಂದು ಕಡೆ ಮತ್ತಷ್ಟು ನಮ್ಮ ವೈಯಕ್ತಿಕ ವರ್ಚಸ್ಸು ಕೂಡ ಕುಂದಾಗುತ್ತೆ ಅನ್ನೋದು ಕಾಂಗ್ರೆಸ್ ಒಳಗಡೆ ಇರುವಂಥ ಲೆಕ್ಕಾಚಾರ. ಸೊ ಈ ವಿಚಾರವಾಗಿ ಮಾತನಾಡೋದಕ್ಕೆ ಇನ್ನೊಂದಷ್ಟು ಮಾಹಿತಿಗಳನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆಗಿರುವಂಥ ಚಿದಾನಂದ್ ಪಟೇಲ್ ಡೆಸ್ಕ್ನಿಂದ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಸ್ಪಷ್ಟವಾಗಿ ರಮ್ಯಾರವರ ವರ್ಚಸ್ಸನ್ನ ಬಳಸಿಕೊಳ್ಳೋದಕ್ಕೆ ಕಾಂಗ್ರೆಸ್ನವರು ಮೀನಾಮೇಷ ಎಣಿಸ್ತಾ ಇದ್ದಾರಾ ಅಥವಾ ರಮ್ಯಾರವರ ವರ್ಚಸ್ ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಚರ್ಚಿತವಾಗಿರುವಂತೆ ಅವರು ಒಂದು ಸ್ಟೇಚರ್ ತುಂಬಾ ಎತ್ತರಕ್ಕಿದ್ದಾರೆ. ಇಲ್ಲಿ ರಾಜ್ಯಕ್ಕೆ ಏನಾದರೂ ಅವರನ್ನ ಕರ್ಕೊಂಡು ಬಂದ್ರೆ ಇಲ್ಲಿರುವಂತ ಉಳಿದ ಎರಡನೇ ವರ್ಗದ ನಾಯಕರ ನಾಯಕತ್ವಕ್ಕೆ ಕುಂದಾಗುತ್ತೆ ಅನ್ನೋ ಲೆಕ್ಕಾಚಾರ ಅನ್ನೋದು ಕಾಂಗ್ರೆಸ್ ವಲಯಗಳಲ್ಲಿ ಮಾತನಾಡ್ತಿರುವಂಥದ್ದು. ಸೊ ನಿಮ್ಮ ಪ್ರಕಾರ ಯಾಕೆ ರಮ್ಯಾರನ್ನ ಪ್ರಚಾರಕ್ಕೆ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಇದ್ರೂ ಕೂಡ ಶೆಡ್ಯೂಲ್ನಲ್ಲಿ ಇನ್ನೂ ಫಿಕ್ಸ್ ಮಾಡಿಲ್ಲ ಯಾವ ಕ್ಷೇತ್ರ ಅನ್ನೋದು? ಈಶ್ವರ್ ಖಡೂರ್ ರಮ್ಯಾರವರು ಎಲ್ಲ ಒಂದ್ ಕಡೆ ಎಐಸಿಸಿಯ ಸೋಷಿಯಲ್ ಮೀಡಿಯಾ ಅಧ್ಯಕ್ಷ ಆದಂತ ಸಂದರ್ಭದಲ್ಲಿ ಬಹಳಷ್ಟು ಅಪಹಾಸ್ಯಕ್ಕೆ ಗುರಿಯಾಗಿದ್ರು, ನಗೆಪಾಟಿಲಿಗೆ ಈಡಾಗಿದ್ರು. ಯಾಕಂದ್ರೆ ರಮ್ಯಾರವರು ರಾಷ್ಟ್ರೀಯ ಪಕ್ಷ ಆಗಿರ್ತಕ್ಕಂಥ, ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷ ಆಗಿರ್ತಕ್ಕಂಥ ಬಿಜೆಪಿ ವಿರುದ್ಧ ಇವರು ಯಾವ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ವಾರ್ ಮಾಡ್ತಾರೆ ಅಂತೇಳಿ ಎಲ್ಲರೂ ಕೂಡ ಅವರಿಗೆ ಅಪಹಾಸ್ಯವನ್ನು ಮಾಡ್ತಿದ್ರು. ಆದ್ರೆ 6 ತಿಂಗಳ ನಂತರ ರಮ್ಯಾ ಎಲ್ಲ ಒಂದ್ ಕಡೆ ಬಿಜೆಪಿ ಮುಟ್ಟಿ ನೋಡುವಂತ ಟ್ವೀಟ್ಗಳನ್ನ ಮಾಡಲಿಕ್ಕೆ ಆರಂಭಿಸಿದ್ರು. ಜೊತೆಗೆ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹಿಟ್ ಮಾಡಲಿಕ್ಕೆ ಶುರು ಮಾಡಿದ್ರು. ಒಟ್ಟಿನಲ್ಲಿ ರಮ್ಯಾರವರು ಸದ್ಯ ಈಗ ಎಐಸಿಸಿ ಸೋಷಿಯಲ್ ಮೀಡಿಯಾ ವಿಂಗ್ ನಲ್ಲಿ ಬಹಳಷ್ಟು ಸ್ಟ್ರಾಂಗ್ ಆಗಿರುವಂತದ್ದು ಮತ್ತು ಬಿಜೆಪಿ ನಾಯಕರು ಕೂಡ ರಮ್ಯಾರವರು ಟ್ವೀಟ್ ಮಾಡಿದ್ರೆ ಅದಕ್ಕೆ ಪ್ರತಿಕ್ರಿಯೆ ನೀಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಅದೇ ರೀತಿ ಅಷ್ಟೇ ಕಾಂಟ್ರವರ್ಸಿ ಟ್ವೀಟ್ಗಳನ್ನು ಮಾಡುವ ಮುಖಾಂತರ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರವನ್ನು ಮಾಡಿದ್ದಾರೆ. ಇದು ಒಂದು ಭಾಗ. ಮತ್ತೊಂದು ಕಡೆ ರಮ್ಯಾರವರು ಸದ್ಯ ರಾಜ್ಯ ರಾಜಕಾರಣದಿಂದ ದೂರ ಆಗಿ ಕಳೆದ 5 ವರ್ಷಗಳ ಹಿಂದೆ ಸರಿದು ಹೋಗಿರುವಂತದ್ದು. ಅದರಲ್ಲೂ ಕೂಡ ತಮ್ಮ ಸ್ವಕ್ಷೇತ್ರ ಆಗಿರತಕ್ಕಂಥ ಲೋಕಸಭಾ ಸ್ಥಾನವನ್ನು ಗೆದ್ದಿರತಕ್ಕಂಥ ಮಂಡ್ಯ ಕ್ಷೇತ್ರದ ಕೂಡ ಮುಖ ಮಾಡಿಲ್ಲ. ರಾಹುಲ್ ಗಾಂಧಿ ಅವರು ಮಂಡ್ಯ ಭಾಗದ ರೈತರೊಬ್ಬರು ಆತ್ಮಹತ್ಯೆ ಮಾಡಿದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಜೊತೆಯಲ್ಲಿ ನಿಂತು ಪೋಸ್ಟ್ ಕೊಟ್ಟಿದ್ದು ಬಿಟ್ಟರೆ ಇದುವರೆಗೂ ಕೂಡ ರಮ್ಯಾ ರಾಜ್ಯ
ರಾಜ್ಯ ರಾಜಕೀಯ ವಿಚಾರದಲ್ಲಿ ಸಕ್ರಿಯವಾಗಿಲ್ಲ. ಅಲ್ಲದೆ ರಮ್ಯರವರು ರಾಜ್ಯ ರಾಜಕಾರಣದ ಬಂದರೆ ಮತ್ತು ಚುನಾವಣೆ ಸಮಯದಲ್ಲಿ ಪ್ರಚಾರ ಕೇಳಿದ್ರೆ ಎಲ್ಲ ಒಂದು ಕಡೆ ಅವರು ಕಾಂಟ್ರವರ್ಸಿಗೆ ಭಾರಿ ಹೆಸರುವಾಸಿಯಾಗಿರ್ತಕ್ಕಂಥ ರಮ್ಯಾ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಕೊಡುವ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲಿ ಮುಜುಗರ ಉಂಟು ಮಾಡ್ತಾರೆ ಅನ್ನೋದು ಕೂಡ ಕಾಂಗ್ರೆಸ್ ನಾಯಕರ ಆತಂಕವಾಗಿದೆ. ಇನ್ನೊಂದು ಕಡೆ ರಮ್ಯರವರು ರಾಹುಲ್ ಗಾಂಧಿ ಜೊತೆ ವೇದಿಕೆಯನ್ನು ಹಂಚಿಕೊಂಡ್ರೆ ಇಲ್ಲಿರ್ತಕ್ಕಂಥ ಎರಡನೇ ಹಂತದ ನಾಯಕರುಗಳಿಗೆ ಎಲ್ಲೊಂದು ಕಡೆ ಮುಜುಗರ ಆಗುತ್ತೆ. ಆ ಮುಖಾಂತರ ರಮ್ಯರವರು ರಾಹುಲ್ ಗಾಂಧಿ ಅವರ ಜೊತೆ ವೇದಿಕೆ ಹಂಚುವ ಮುಖಾಂತರ ಇತರ ನಾಯಕರು ಕಡೆಗಣಿಸ್ತಾರೆ. ಇದು ಕಾಂಗ್ರೆಸ್ ಪಕ್ಷದಲ್ಲಿ ಬೇರೆ ರೀತಿಯ ಸಂದೇಶ ರವಾನೆ ಆಗುತ್ತೆ. ಹಾಗಾಗಿ ರಮ್ಯರವರು ಬರೋದ್ರಿಂದ ಒಂದ್ ಕಡೆ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಇಂದ ಕಾಂಗ್ರೆಸ್ ಪಕ್ಷಕ್ಕೂ ಮುಜುಗರ ಆಗುತ್ತೆ. ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರ ಜೊತೆ ವೇದಿಕೆ ಹಂಚಿಕೊಳ್ಳೋದ್ರಿಂದ ಇಲ್ಲಿರ್ತಕ್ಕಂಥ ಹಿರಿಯ ನಾಯಕರನ್ನು ಕೂಡ ಮುಜುಗರ ಮಾಡಿದಂತಾಗುತ್ತೆ. ಹಾಗಾಗಿ ಇಲ್ಲಿಯ ನಾಯಕರುಗಳೇ ರಮ್ಯರವರು ಇಲ್ಲಿ ಪ್ರಚಾರಕ್ಕೆ ಬರುವುದನ್ನು ತಡೆ ಹಿಡಿತಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಅವರು ಸ್ಟಾರ್ ಕ್ಯಾಂಪೇನರ್ ಪಟ್ಟಿಯಲ್ಲಿ ಇದ್ರೂ ಕೂಡ ರಮ್ಯರವರಿಗೆ ಯಾವುದೇ ಶೆಡ್ಯೂಲ್ಗಳನ್ನು ಕೂಡ ಹಾಕಿಲ್ಲ. ಇದು ಈ ಸತ್ಯ ಗೊತ್ತಿದೆ. ರಮ್ಯಾ ಕೂಡ ದೆಹಲಿಯಲ್ಲೇ ಕುಳಿತು ಸೋಷಿಯಲ್ ಮೀಡಿಯಾವನ್ನೇ ಹ್ಯಾಂಡಲ್ ಮಾಡ್ತಿದ್ದಾರೆ. ಆ ಮುಖಾಂತರ ಕಳೆದ ಬಾರಿ ಇಲ್ಲಿ ಏನು ಹೆಣ್ಣು ಮಕ್ಕಳ ಸ್ವತಂತ್ರ ಸಬಲೀಕರಣ ವಿಚಾರ ಸಂಬಂಧಪಟ್ಟಕ್ಕೆ ಬಹಳಷ್ಟು ಟ್ವೀಟ್ ಅನ್ನು ಮಾಡಿದ್ರು. ಇದು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಉಂಟು ಮಾಡಿತು. ಒಟ್ಟಿನಲ್ಲಿ ರಮ್ಯಾರವರು ಬಂದ್ರೆ ಸಮಸ್ಯೆ ಅನ್ನೋದು ಕಾಂಗ್ರೆಸ್ ನಾಯಕರ ಅಭಿಪ್ರಾಯ ಆಗಿದ್ದು. ಹಾಗಾಗಿ ಸ್ಟಾರ್ ಕ್ಯಾಂಪೇನ್ ಆಗಿರತಕ್ಕಂಥ ರಮ್ಯಾರವರನ್ನ ಒಟ್ಟಾರೆ ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಶಿವಾನಂದ್ ಪಟೇಲ್ ಸ್ಪಷ್ಟವಾಗಿ ಅಂಬರೀಶ್ ಅವರು ಈಗಾಗಲೇ ಒಂದು ತಾರಾ ಮೆರುಗನ್ನ ಕೊಡ್ತಾ ಇದ್ರು, ರಾಜಕಾರಣದಲ್ಲೂ ಕೂಡ ಅವರು ಇದ್ರು. ಸೊ ಹಾಗಾಗಿ ಆ ಮಂಡ್ಯ ಭಾಗದಲ್ಲಿ ಸಹಜವಾಗಿ ಅಂಬರೀಶ್ ಅವರ ವರ್ಚಸ್ಸು ಇದ್ದೇ ಇದೆ. ಬಟ್ ಆ ವರ್ಚಸ್ಸು ಈಗ ಕಾಂಗ್ರೆಸ್ಗೆ ಸಿಗ್ತಾ ಇಲ್ಲ. ಬಟ್ ರಮ್ಯಾ ಅವರು ಅಲ್ಲಿ ಸಂಸದೆಯಾಗಿದ್ರು, ತಾರಾ ಮೆರುಗಿದೆ, ವರ್ಚಸ್ ಇದೆ, ಸೋಷಿಯಲ್ ಮೀಡಿಯಾದಲ್ಲೂ ಗುರ್ಸ್ಕೊಂಡಿದ್ದಾರೆ. ಸೊ ಅವ್ರು ಏನೇ ಆಗಿದ್ರು ಕೂಡ ಮಂಡ್ಯರವರು ಮಂಡ್ಯ ಭಾಗದಲ್ಲಿ ಒಂದಷ್ಟು ಸಂಚಾರವನ್ನ ಮಾಡಿದ್ರೆ ಒಂದಷ್ಟು ವರ್ಚಸ್ಸು, ಒಂದಷ್ಟು ಪ್ರಭಾವ ಪಾಸಿಟಿವ್ ಆಗಿ ಕಾಂಗ್ರೆಸ್ಗೆ ಬರುವಂತ ಸಾಧ್ಯತೆ ಇದೆ. ಇದನ್ನ ಯಾಕೆ ಕಾಂಗ್ರೆಸ್ ನಾಯಕರು ಪರಿಗಣನೆ ಮಾಡ್ತಿಲ್ಲ? ಕೇವಲ ಅಟ್ಲೀಸ್ಟ್ ಮಂಡ್ಯ ಭಾಗಕ್ಕಾದ್ರೂ ಕೂಡ ರಮ್ಯಾರವರನ್ನ ಪರಿಗಣನೆ ಮಾಡಬಹುದಿತ್ತಲ್ವಾ ಅನ್ನೋದು. ಎಸ್ ಈಶ್ವರ್, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಂತ ಹೇಳಿದ್ರೆ ರಮ್ಯಾರವರು ಎಷ್ಟೇ ಕಾಂಟ್ರವರ್ಸಿ ಇರ್ಬೋದು, ಆದರೆ ರಾಜ್ಯದಲ್ಲಿ ಅವರು ಸಿನಿಮಾ ರಂಗದ ಕೂಡ ಪಡ್ಡೆ ಹುಡುಗರು ಇವತ್ತು ಕೂಡ ರಮ್ಯಾರವರನ್ನ ಇಷ್ಟಪಡ್ತಾರೆ. ಅವ್ರನ್ನ ಈಗಲೂ ಕೂಡ ನಟಿಯಾಗಿ ನೋಡಲು ಬಯಸ್ತಾರೆ. ಅಲ್ಲದೆ ರಮ್ಯಾರವರಿಗೆ ತನ್ನದೇ ಆದ ಅಭಿಮಾನ ಬಳಗ ಇಡೀ ರಾಜ್ಯಾದ್ಯಂತ ಇದೆ. ಅದರಲ್ಲೂ ಪ್ರಮುಖವಾಗಿ ಮಂಡ್ಯದಲ್ಲಿ ರಮ್ಯಾರವರದ ತನ್ನದೇ ಆದ ತಂಡ ಇದೆ. ಆದರೆ ಈ ಚುನಾವಣೆಯಲ್ಲಿ ಅಂಬರೀಶ್ ಅವರು ಚುನಾವಣೆಯಲ್ಲಿ ನಿಂತಿಲ್ಲ ಅನ್ನೋದೇ ಕೂಡ ನೆಗೆಟಿವ್ ಆಗಿರುವಂಥದ್ದು. ಹಾಗಾಗಿ ಒಂದು ವೇಳೆ ರಮ್ಯಾರವರು ಮಂಡ್ಯಕ್ಕೆ ಕಾಲಿಟ್ಟರೆ ಅಂಬರೀಶ್ ರವರಿಗೆ ಮಂತ್ರಿ ಸ್ಥಾನ ತಪ್ಪಿಸಲು ನೀವೇ ಕಾರಣ ಅಂತೇಳಿ ಒಂದಷ್ಟು ಮುಜುಗರ ಉಂಟು ಮಾಡುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಈ ಎಲ್ಲ ಕಾರಣಗಳಿಂದ ರಮ್ಯಾರವರನ್ನ ಕಾಂಗ್ರೆಸ್ ನಾಯಕರು ಅವಾಯ್ಡ್ ಮಾಡ್ತಿದ್ದಾರೆ. ಈಶ್ವರ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್, ತಮ್ಮೆಲ್ಲ ವಿಶ್ಲೇಷಣೆಗೆ ಧನ್ಯವಾದಗಳು. ಮೂರನೇ ಪ್ರಮುಖವಾದಂತಹ ಮಹಾ ಸ್ಟೋರಿ, ಮಠಕ್ಕೆ ಯಾಕೆ ಬರಲಿಲ್ಲ ಮೋದಿಯವರು, ಮಠಕ್ಕೆ ಯಾಕೆ ಬರಲಿಲ್ಲ ಅನ್ನೋದು. ಯಾವ ಮಠ? ಉಡುಪಿಯ ಶ್ರೀಕೃಷ್ಣ ಮಠ. ಪೇಜಾವರ ಶ್ರೀಗಳಿಗೂ ಒಂದು ಬಿಜೆಪಿಗೂ ಮತ್ತು ಮೋದಿಯವರಿಗೂ ಒಂದು ಅವಿನಾಭಾವ ಸಂಬಂಧ ಇರೋದು ಆ ಗುಟ್ಟಾಗಂತೂ ಉಳಿದಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಮೋದಿಯವರು ಏನು MG ಮೈದಾನದಲ್ಲಿ, ಉಡುಪಿ MG ಮೈದಾನದಲ್ಲಿ ಸಮಾವೇಶದಲ್ಲಿ ಭಾಷಣ ಮಾಡಿದ ನಂತರ ಉಡುಪಿ ಮಠಕ್ಕೆ ತೆರಳಿ ಪೇಜಾವರ ಶ್ರೀಗಳನ್ನು ಭೇಟಿ ಮಾಡ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಅದಕ್ಕೆ ಸಕಲ ಸಿದ್ಧತೆಗಳನ್ನು ಕೂಡ ಮಠದವರು ಕೂಡ ಮಾಡ್ಕೊಂಡಿದ್ರು. ಆದರೆ ಮೋದಿಯವರು ಅಲ್ಲಿಗೆ ಹೋಗಿಲ್ಲ. ಪೇಜಾವರ ಶ್ರೀಗಳನ್ನು ಭೇಟಿ ಮಾಡದೆ ಮೋದಿ ತೆರಳಿದ್ಯಾಕೆ ಅನ್ನೋದು, ಯಾವಾಗ ಮೋದಿಯವರು ಅಲ್ಲಿ ಹೋಗದೆ ಮತ್ತೊಂದು ಸಮಾವೇಶಕ್ಕೆ ತೆರಳಿದ್ರು. ಸೊ ನಂತರದಲ್ಲಿ ಅನೇಕ ಲೆಕ್ಕಾಚಾರಗಳು, ಅನೇಕ ಥಿಯರಿಗಳು ಹುಟ್ಕೊಂಡಿರುವಂಥದ್ದು. ಯಾಕೆ ಹುಟ್ಕೊಳ್ತು ಅನ್ನೋದು, ಸುರಕ್ಷತೆಯ ದೃಷ್ಟಿಯಿಂದ ಮೋದಿಯವರು ಮಠಕ್ಕೆ ತೆರಳಲಿಲ್ವಾ? ಸೊ ಇದು ಸಹಜವಾಗಿ ಶೋಭಾ ಕರಂದ್ಲಾಜೆ ಅವರನ್ನು ಕೇಳಿದಾಗ ಮೋದಿಯವರು ಸಹಜವಾಗಿ ಪೇಜಾವರ ಶ್ರೀಗಳನ್ನು ಮಠಕ್ಕೆ ಭೇಟಿ ಮಾಡುವಂಥದ್ದು ನಿಮ್ಮ ಸಂಪ್ರದಾಯ, ನಿಮ್ಮ ಸಂಸ್ಕೃತಿ. ಅಂಥ ಸಂದರ್ಭದಲ್ಲಿ ಪೇಜಾವರ ಶ್ರೀಗಳನ್ನು ನೀವು ಭೇಟಿ ಮಾಡದೆ ಮೋದಿಯವರು ತೆರಳಿದ್ಯಾಕೆ ಅಂತ ಕೇಳಿದಾಗ ಅಲ್ಲಿ ಭದ್ರತೆಯ ದೃಷ್ಟಿಯಿಂದಾಗಿ ಅಲ್ಲಿ ಒಂದಷ್ಟು ಸಮಸ್ಯೆ ಆಗುತ್ತೆ. ಹಾಗಾಗಿ ಅಲ್ಲಿ ಒಂದೊಂದು ಪ್ರಾಣದ ವಿಚಾರವಾಗೂ ಕೂಡ ಅವರು ತುಂಬ ಸುರಕ್ಷತೆಯ ದೃಷ್ಟಿಯಿಂದ ಅಲ್ಲಿಗೆ ತೆರಳಿಲ್ಲ ಅಂತ ಶೋಭಾ ಕರಂದ್ಲಾಜೆ ಅವರು ಹೇಳಿರುವಂಥದ್ದು. ಸೊ ಶೋಭಾ ಕರಂದ್ಲಾಜೆ ಅವರು ಮೋದಿ ವಿಚಾರದಲ್ಲಿ ಹಾಗೆ ಹೇಳಿದ್ರೆ ಇದು ಫೈನ್, ಏನೋ ಇರಬಹುದೇನೋ ಅಂದ್ಕೋಬೋದಿತ್ತು. ಬಟ್ BJP ಒಳಗಡೆ ಭಿನ್ನ ರಾಗಗಳು ಶುರುವಾಯಿತು. ಸೊ ಹಾಗಾಗಿನೇ ಮೋದಿ ಬಂದೇ ಬರ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಸಿದ್ಧತೆಗಳು ಕೂಡ ನಡೆದಿತ್ತು. ಒಂದು ಕಡೆ ಶೋಭಾ ಕರಂದ್ಲಾಜೆ ಹೇಳಿದ್ದು ಆಮೇಲಿಂದು. ಬಟ್ ಮೋದಿಯವರು ಅಧಿಕೃತವಾದಂಥ ಪಟ್ಟಿಯಲ್ಲಿ ಮೋದಿಯವರ ಕಾರ್ಯಕ್ರಮದಲ್ಲಿ ಮಠಕ್ಕೆ ಹೋಗುವಂಥ ಇದು ಶೆಡ್ಯೂಲ್ ಇರಲಿಲ್ಲ. ಬಟ್ ಆದರೂ ಕೂಡ ಮಠದ ಭಕ್ತಾದಿಗಳು ಮತ್ತು ಪೇಜಾವರ ಶ್ರೀಗಳು ಎಲ್ಲರೂ ಕೂಡ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ರು. ಬಹುತೇಕ ಇಲ್ಲೇ 1 ಕಿಲೋಮೀಟರ್ ಮುಗಿದ ನಂತರದಲ್ಲಿ ನಮ್ಮನ್ನು ಭೇಟಿ ಮಾಡಿ ಹೋಗಬಹುದು ಅನ್ನೋ ಸಿದ್ಧತೆಗಳೆಲ್ಲ ಎಲ್ಲವನ್ನು ಕೂಡ ಮಾಡ್ಕೊಂಡಿದ್ರು. ಬಟ್ ಹೋಗಲಿಲ್ಲ ಮೋದಿಯವರು ಅನ್ನೋದು. ಸೊ ನೀತಿ ಸಂಹಿತೆ ಕಾರಣ ಅಂತ ಸದಾನಂದ ಗೌಡರು ಹೇಳಿದ್ಯಾಕೆ? ಇಲ್ಲಿ ಸ್ಪಷ್ಟವಾಗಿ ಒಂದು ವಿಚಾರವಾಗಿ ಒಂದು ಬಿಜೆಪಿಯ ಯಾವುದೇ ಒಂದು ವಿಚಾರದಲ್ಲಿ ಒಂದೇ ಧ್ವನಿ ಸಹಜವಾಗಿ ಬಿಜೆಪಿ ಎಲ್ಲ ನಾಯಕರಿಂದನೂ ಬರುತ್ತೆ. ಬಟ್ ಈ ವಿಚಾರದಲ್ಲಿ, ಮೋದಿಯವರ ವಿಚಾರದಲ್ಲಿ ಅಲ್ಲಿ ಸುರಕ್ಷತೆ ದೃಷ್ಟಿಯಿಂದ ಹೋಗಿಲ್ಲ ಅಂತ ಶೋಭಾ ಕರಂದ್ಲಾಜೆ ಅವರು ಹೇಳಿದರೆ, ಸದಾನಂದ ಗೌಡರು ನೀತಿ ಸಂಹಿತೆಯ ಉಲ್ಲಂಘನೆ ಆಗುತ್ತೆ ಅನ್ನೋ ಕಾರಣಕ್ಕೆ ಮೋದಿಯವರು ಹೋಗಿಲ್ಲ ಅನ್ನೋದಾದ್ರೆ, ನೀತಿ ಸಂಹಿತೆ ಮಠಕ್ಕೆ ಭೇಟಿ ಕೊಟ್ಟ ಮಾತ್ರಕ್ಕೆ ನೀತಿ ಸಂಹಿತೆ ಉಲ್ಲಂಘನೆ ಆಗೋದಿಲ್ಲ ಅನ್ನೋದು ಸದಾನಂದ ಗೌಡರ ಗಮನಕ್ಕೆ ಯಾಕೆ ಬರಲಿಲ್ಲ? ಯಾಕೆ ಈ ರೀತಿಯಾಗಿ ಹೇಳಿಕೆ ಕೊಟ್ಟರು? ಶೋಭಾ ಕರಂದ್ಲಾಜೆ ಅವರು ಹಂಗೆ ಹೇಳಿದ್ರು ಅನ್ನೋ ಕಾರಣಕ್ಕೆ ಸದಾನಂದ ಗೌಡರು ಅದಲ್ಲ ಬೇರೆ ರೀತಿಯಾಗಿ ಹೇಳಿಕೆ ಕೊಟ್ಟರೆ ಅಲ್ಲೂ ಕೂಡ ಬಣಗಳ ಲೆಕ್ಕಾಚಾರವ ಅನ್ನೋದು
ಹೊರಗೆ ಬಿದ್ದಿರುವಂಥದ್ದು. ಇನ್ನು ಕೃಷ್ಣ ಮಠದ ಮ್ಯಾನೇಜರ್ ಕೂಡ ಮುರಳೀಧರ್ ರಾವ್ ಹೇಳಿದ್ದೇ ಬೇರೆ. ಕೃಷ್ಣ ಮಠದ ಮ್ಯಾನೇಜರ್ ಹೇಳಿದ್ದೊಂದು, ಮತ್ತೆ ಮುರಳೀಧರ್ ರಾವ್ ಅವರು ಕೂಡ ಹೇಳಿದ್ದು ಬೇರೆಯಾಗಿದೆ. ಅವರು ಶೋಭಾ ಕರಂದ್ಲಾಜೆಯವರಿಗೂ ಹೂ ಅಂತಾರೆ, ಸದಾನಂದ ಗೌಡರು ಹೇಳಿದ್ದಕ್ಕೂ ಕೂಡ ಮುರಳೀಧರ್ ರಾವ್ ಹೂ ಅಂತಾರೆ. ಬಟ್ ಮ್ಯಾನೇಜರ್ ಅವರು ಹೌದು ಬರಬೇಕಾಗಿತ್ತು, ನಾವೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ವು, ಬಟ್ ಕೊನೆ ಗಳಿಗೆಯಲ್ಲಿ ಅವರು ಬರೋದಕ್ಕೆ ಆಗಲಿಲ್ಲ, ಇದಕ್ಕೆ ಬೇರೆ 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 ಅರ್ಥಗಳನ್ನು ಕಲ್ಪಿಸಬೇಡಿ, ಬಟ್ ಅದೆಂಥ ಸುರಕ್ಷತೆಯ ವಿಚಾರದಲ್ಲಿ ಅವರಿಗೆ ಪ್ರಾಣದ ಸಮಸ್ಯೆ ವಿಚಾರದಲ್ಲಿ ಯಾವುದೇ ಸಮಸ್ಯೆ ಆಗಿಲ್ಲ ಅನ್ನೋದನ್ನ ಮ್ಯಾನೇಜರ್ ಅವರು ಹೇಳಿರುವಂಥದ್ದು. ಸೊ ಇದು ಒಟ್ಟಿನಲ್ಲಿ ಮಠಕ್ಕೆ ಭೇಟಿ ನೀಡಿದ್ದಕ್ಕೆ ಮತದಾರರ ಲೆಕ್ಕಾಚಾರ ಕಾರಣವ ಅನ್ನೋದು ಕೊನೆಯಲ್ಲಿ ಈ ವಿಶ್ಲೇಷಣೆಯು ಕೂಡ ನಡೀತಾ ಇದೆ. ಅಂದರೆ ಈಗ ಕರಾವಳಿ ಭಾಗದಲ್ಲಿ ಆ ಕೋಮುವಾದಿ ಮತ್ತು ಏನು ಸೆಕ್ಯುಲರ್ ಅನ್ನೋ ತತ್ವದಲ್ಲಿ ಕರಾವಳಿ ಭಾಗದಲ್ಲಿ ಏನು ಅಂಥದ್ದು ದೊಡ್ಡ ಲೆಕ್ಕಾಚಾರಗಳನ್ನು ಇಟ್ಕೊಂಡಿದ್ರು. ಸೊ ಆ ಲೆಕ್ಕಾಚಾರದಲ್ಲಿ ವರ್ಕೌಟ್ ಆಗೋದಿಲ್ಲ. ಸೊ ಹಾಗಾಗಿ ಪೇಜಾವರ ಶ್ರೀಗಳಿಂದ ಒಂದು ಅಂತರವನ್ನು ಮೋದಿಯವರು ಕಾಯ್ದುಕೊಂಡ್ರ ಅನ್ನೋ ವಿಶ್ಲೇಷಣೆಗಳು ಕೂಡ ಬರ್ತಾ ಇರುವಂಥದ್ದು. ಹಾಗಾಗಿ ಮತದಾರರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕೂಡ ಮೋದಿಯವರು ಪೇಜಾವರ ಶ್ರೀಗಳನ್ನು ಭೇಟಿ ಮಾಡಲಿಲ್ವಾ ಅನ್ನೋದು ಕೂಡ ಚರ್ಚೆ ಆಗ್ತಿರುವಂಥದ್ದು. ಸೊ ಇವು ಪ್ರಮುಖವಾದಂಥ ಪಾಯಿಂಟ್ಸ್. ಜೊತೆಗೆ ಶೋಭಾ ಕರಂದ್ಲಾಜೆಯವರು, ಉಡುಪಿ ಮಠದ ಮ್ಯಾನೇಜರ್, ಜೊತೆಗೆ ಸದಾನಂದ ಗೌಡರು ಯಾರು ಏನೇನೆಲ್ಲ ಹೇಳಿದ್ರು ಅನ್ನೋದನ್ನ ಒಂದ್ಸರಿ ನೋಡಿ. ಇಲ್ಲ, ಮುಖ್ಯವಾಗಿ ನಾವೆಲ್ಲರೂ ಕೂಡ ಪ್ರಧಾನಿಯವರಿಗೆ ವಿನಂತಿಯನ್ನ ಮಾಡಿದ್ವಿ ಉಡುಪಿಗೆ ಮಠಕ್ಕೆ ಬರಲೇಬೇಕು ಅಂತ ಹೇಳಿ. ಆದರೆ ಅವರಿಗಿರುವಂಥ ಇವತ್ತಿನ ಥ್ರೆಟ್ಟಿನ ಕಾರಣಕ್ಕಾಗಿ SBG ಅವರು ಕೃಷ್ಣ ಮಠಕ್ಕೆ ಹೋಗಿ ನೋಡಿ ಬಂದ ನಂತರ ರಕ್ಷಣೆಯ ಕಾರಣಕ್ಕಾಗಿ ಮೋದಿಯವರ ಸುರಕ್ಷತೆಯ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೆ ನಾವು ಉಡುಪಿ ಮಠದ ಆ ಪರಿಸರಕ್ಕೆ ಹೋಗೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅನ್ನುವಂಥದ್ದನ್ನು SPG ಅವರು ಹೇಳಿರುವಂಥದ್ದು, ಅವರ ರಕ್ಷಣೆಯ ಸಿಬ್ಬಂದಿ ಹೇಳಿರುವಂಥದ್ದು. ಮೋದಿಯವರು ಬಹಳ ನೊಂದ್ಕೊಂಡ್ರು, ಬೇಜಾರು ಮಾಡಿಕೊಂಡ್ರು. ಇಲ್ಲೇ ಹತ್ತಿರಕ್ಕೆ ಬಂದಾಗ ನಾನು ಹಲವಾರು ಸಾರಿ ಕೃಷ್ಣ ಮಠಕ್ಕೆ ಭೇಟಿ ಕೊಟ್ಟಿದ್ದೀನಿ. ಹಾಗೇನೆ ಹೋಗಿ ಬರುವಂಥ ಒಂದು ಬಾಂಧವ್ಯ ಪೇಜಾವರ ಶ್ರೀಗಳ ಜೊತೆ ಮತ್ತು ಅಷ್ಟಮಠದ ಜೊತೆಗೆ ನನಗೆ ಇತ್ತು. ಆದರೆ ಇವತ್ತು ನನಗೆ ಈ ಜವಾಬ್ದಾರಿ ಇದೆ ಅನ್ನುವಂಥ ಕಾರಣಕ್ಕಾಗಿ ಇಷ್ಟೊಂದು ದೊಡ್ಡ ಸೆಕ್ಯೂರಿಟಿಯ ಮಧ್ಯೆ ನಾನು ಹೋಗಕ್ಕೆ ಆಗ್ತಾ ಇಲ್ಲ, ಭೇಟಿ ಮಾಡೋಕ್ಕಾಗ್ತಿಲ್ಲ, ಕೃಷ್ಣನ ದರ್ಶನ ಪಡೆಯೋಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ನೋವನ್ನು ಕೂಡ ಅವರು ವ್ಯಕ್ತ ಮಾಡಿದರು. ನನಗೆ ಅನಿಸುತ್ತೆ ಇದನ್ನು ಅಲ್ಲಿಯ ಭಕ್ತರು ಮತ್ತು ಎಲ್ಲರೂ ಅರ್ಥ ಮಾಡ್ಕೊತಾರೆ ಅನ್ನುವಂಥ ವಿಶ್ವಾಸ ಇದೆ. ಮೊನ್ನೆ ರಾಜನಾಥ್ ಸಿಂಗ್ ಅವರು ಬಂದಾಗ ಕೂಡ ಇದೇ ರೀತಿ ಚರ್ಚೆ ಆಗಿತ್ತು. ಆದರೆ ರಾಜನಾಥ್ ಸಿಂಗ್ ಅವರು ಅಲ್ಲಿ ಹೋಗಿ ಪೊಲೀಸ್ನವರೆಲ್ಲ ನಾವು ಭೇಟಿ ಕೊಟ್ಟರು, ನಾವು ರೆಡಿಯಾಗಿದ್ದೇವೆ ಅಂತ ಹೇಳಿ ಎಲ್ಲ ಒಂದು ಜಾಗ್ರತೆಯನ್ನು ಮಾಡಿದ್ರು. ಯಾವುದೂ ಲೋಪದೋಷ ಇಲ್ಲ. ಆದರೂ ಈಗ ನಾನು ಪ್ರಚಾರಕ್ಕೋಸ್ಕರ ಬಂದವನು ಕೃಷ್ಣ ಮಠಕ್ಕೆ ಬರೋದು ಸರಿಯಲ್ಲ, ಆದರೂ ಕೃಷ್ಣ ಮಠಕ್ಕೆ ನಾನು ಇನ್ನೊಮ್ಮೆ ಭೇಟಿ ಕೊಡ್ತೇನೆ ಅಂತ ಹೇಳಿ ಪ್ರಧಾನಮಂತ್ರಿಯವರೇ ಅಲ್ಲಿ ನಮ್ಮ ಇದರಲ್ಲಿ ಭಾಷಣದಲ್ಲಿ ಹೇಳಿದ್ದಾರೆ. ಇಲ್ಲಿ ಲೋಪದೋಷ ಉಂಟು ಅಂತ ಹೇಳಿ ಯಾವ ಕಾರಣಕ್ಕೂ ಅದು ಆಗಿಲ್ಲ. ಮತ್ತು ನಾವು ಹೇಳೋದು ಅಂತ ಹೇಳಿದರೆ ಅವರು ಬರಲಿಕ್ಕೆ ಅನಾನುಕೂಲತೆ ಆದ್ದರಿಂದ ಬರಲಿಲ್ಲ, ನಮ್ಮ ಮೇಲೆ ಗೌರವದಿಂದ ಬರದೇ ಕೂತ್ಕೊಂಡು ಕಾರಣ ಇಲ್ಲ, ಅವರು ಬರ್ತೀನಿ ಅಂತ ಹೇಳಿದರು. ಅಲ್ಲಿಯೂ ಹೇಳಿದ್ದಾರೆ ನಾನು ಕೃಷ್ಣ ಮಠಕ್ಕೆ ಹೋಗಬೇಕಂತಿದ್ದೆ, ನಾನು ಆದರೆ ಅನಾನುಕೂಲತೆ ಉಂಟು, ನಾನು ಇನ್ನೊಂದು ಕಡೆ ಹೋಗ್ಲಿಕ್ಕಿಂದ ನನಗೆ ಸಮಯ ಆಗಲಿಲ್ಲ, ಭದ್ರತೆ ಎಲ್ಲ ಉಂಟು ಇಲ್ಲಿ ಮಾಡಿದ್ದೇವೆ ನಾವು, ಅದರಲ್ಲಿ ಏನು ಲೋಪದೋಷ ಇಲ್ಲ ಅಂತೇಳಿ ನೋಡಿ. ಪ್ರಧಾನಿಯವರು ಯಾವತ್ತೂ ಕೂಡ ಯಾವುದೇ ಸಂದರ್ಭದಲ್ಲಿ ಕೂಡ ನಿಮ್ಮ ಚುನಾವಣಾ ಆ ಕೋಡ್ ಆಫ್ ಕಾಂಡಕ್ಟ್ ಮತ್ತೊಂದನ್ನು ಉಲ್ಲಂಘನೆ ಮಾಡುವುದಿಲ್ಲ. ಉಡುಪಿಯ ಮಠಕ್ಕೆ ಹೋಗಿ ನಾಳೆ ಅದು 1 ಗಂಟೆ ಡಿಬೇಟ್ ಆಗೋದು ಬೇಡ ಅಂತ ಹೇಳೋದಕ್ಕೆ ಆ ಡಿಬೇಟಿಗೆ ಆಸ್ಪದ. ಈಗ ಹೋಗದ್ದೇ ಒಂದು ಅರ್ಧ ಗಂಟೆ ಡಿಬೇಟು, ಹೋಗ್ತಿದ್ರೆ 1 ಗಂಟೆ ಡಿಬೇಟ್ ಆಗ್ತಿತ್ತು. ಅದು ಬೇಡ ಅಂತ ಹೇಳುವಂಥದ್ದನ್ನು ಮಾಡಿ ಕೋಡ್ ಆಫ್ ಕಾಂಡಕ್ಟ್ ಇತರ ವಿಚಾರಗಳಿಗೆ ಗೌರವ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ನೋಡಿ, ಪ್ರಧಾನಿಯವರು ಯಾವತ್ತೂ ಕೂಡ ಯಾವುದೇ ಸಂದರ್ಭದಲ್ಲಿ ಕೂಡ ನಿಮ್ಮ ಚುನಾವಣಾ ಆ ಕೋಡ್ ಆಫ್ ಕಾಂಡಕ್ಟ್ ಮತ್ತೊಂದನ್ನು ಉಲ್ಲಂಘನೆ ಮಾಡುವುದಿಲ್ಲ. ಉಡುಪಿಯ ಸೊ ಇದು ಶೋಭಾ ಕರಂದ್ಲಾಜೆಯವರು, SPG ಅವರು ಥ್ರೆಟ್ ಇದೆ, ಅಲ್ಲಿ ಪ್ರಾಣ ಭಯ ಇದೆ, ಹಾಗಾಗಿ ಅಲ್ಲಿ ಹೋಗೋದ್ರಿಂದ ಎಲ್ಲೋ ಒಂದು ಕಡೆ ಪ್ರಾಣಕ್ಕೆ ಸಂಚಕಾರವಾಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಭಕ್ತಾದಿಗಳು ಮತ್ತು ಪೇಜಾವರ ಶ್ರೀಗಳ ನಡುವಿನ ಅವಿನಾಭಾವ ಸಂಬಂಧದ ಬಗ್ಗೆ ಶೋಭಾ ಕರಂದ್ಲಾಜೆಯವರು ಮಾತನಾಡಿದರು. ಬಟ್ ಮಠದ ಮ್ಯಾನೇಜರ್ ಕೂಡ ಮಾತನಾಡ್ತಾ ಇಲ್ಲ, ಪೊಲೀಸ್ನವರು ಹೇಳಿದ್ದಾರೆ ಇಲ್ಲಿ ಯಾವುದೇ ಅಂತ ಸಮಸ್ಯೆಗಳಿಲ್ಲ, ಭದ್ರವಾಗಿದೆ, ಯಾವುದೇ ಭದ್ರತೆಯ ಲೋಪದೋಷಗಳು ಇಲ್ಲಿಲ್ಲ. ಬಟ್ ಪ್ರಧಾನಿಗಳು ಬೇರೆ ಯಾವುದೋ ಕಾರ್ಯನಿಮಿತ್ತವಾಗಿ ಮಠಕ್ಕೆ ಬರೋಕ್ಕಾಗಲಿಲ್ಲ ಅನ್ನೋದನ್ನ ಮ್ಯಾನೇಜರ್ ಹೇಳಿರುವಂಥದ್ದು. ಬಟ್ ಸದಾನಂದ ಗೌಡರು ಇವರಿಬ್ಬರಿಗೂ ಕೂಡ ವ್ಯತಿರಿಕ್ತವಾಗಿ ಕೋಡ್ ಆಫ್ ಕಂಡಕ್ಟ್ ವಿಚಾರವನ್ನ ಮಾತನಾಡಿದ್ದಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ಮೋದಿಯವರು ಪೇಜಾವರ ಶ್ರೀಗಳನ್ನ ಭೇಟಿ ಮಾಡದೇ ಇರೋದು ಮತ್ತು ಕೃಷ್ಣ ಮಠಕ್ಕೆ ಹೋಗದೇ ಇರೋದಕ್ಕೆ ಹಲವಾರು ಆಯಾಮಗಳನ್ನ, ಹಲವಾರು ಥಿಯರಿಗಳನ್ನ ಬಿಜೆಪಿ ಒಳಗಡೆ ಹುಟ್ಟಿಸಿಕೊಳ್ತಿರುವಂತದ್ದು. ಒಂದೇ ಒಕ್ಕಲಿನ ಧ್ವನಿ, ಒಂದೇ ಧ್ವನಿ ಯಾಕೆ ಬರ್ತಿಲ್ಲ ಅನ್ನೋದು ಒಂದಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಬಟ್ ಏನೇ ಆದರೂ ಕೂಡ ಮೋದಿಯವರು ಪೇಜಾವರ ಶ್ರೀಗಳ ಜೊತೆ, ಕೃಷ್ಣ ಮಠದ ಜೊತೆ ಒಂದು ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಕಾರ್ಯನಿಮಿತ್ತವಾಗಿ ಅಲ್ಲಿಗೆ ಹೋಗ್ಲಿಲ್ವಾ ಏನು ಅನ್ನೋದು ಮುಂದಿನ ದಿನಗಳಲ್ಲಿ ಅದು ಚರ್ಚೆಗೆ ಈಡು ಮಾಡಬಹುದು.
ಅಂದ್ರೆ ರೆಡ್ಡಿ ವಿಚಾರದಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಮತ್ತು ರಾಜ್ಯಾಧ್ಯಕ್ಷರ ಭಿನ್ನ ನಿಲುವು ಸ್ಪಷ್ಟವಾಗಿ ಕಳೆದ 15 ದಿನಗಳಿಂದನೂ ಕೂಡ ಇದೇ ವಿಚಾರವಾಗಿ ಹೊರಗೆ ಬರ್ತಾ ಇದೆ. ಯಾವಾಗ ಅಮಿತ್ ಶಾ ಅವರು ರೆಡ್ಡಿಗೂ ಬಿಜೆಪಿಗೂ ಸಂಬಂಧ ಇಲ್ಲ ಅಂತ ಹೇಳಿಕೆ ಕೊಟ್ಟ ನಂತರದಲ್ಲಿ ಆ ಕಡೆ ಯಡಿಯೂರಪ್ಪನವರು ಒಂದೇ ವೇದಿಕೆಯಲ್ಲಿ ರೆಡ್ಡಿ ಅವರನ್ನ ನಿಲ್ಲಿಸಿಕೊಂಡು ಯದ್ವಾತದ್ದು ಅವರನ್ನು ಹೊಗಳಿ ರೆಡ್ಡಿಯವರು ಬಂದದ್ದು ನಮಗೆ ಆನೆ ಬಲ ಬಂದಂತಾಗಿದೆ ಅಂತ ಹೇಳ್ತಾರೆ. ಅಲ್ಲಿಂದನೇ ಶುರುವಾಗಿರುವಂಥದ್ದು ರಾಜ್ಯಾಧ್ಯಕ್ಷರು ಮತ್ತು ರಾಷ್ಟ್ರಾಧ್ಯಕ್ಷರ ನಡುವಿನ ಭಿನ್ನ ನಿಲುವು. ಸೊ ಯಾಕೆ ಈ ಭಿನ್ನ ನಿಲುವು ಶುರುವಾಗ್ತಾ ಇದೆ? ಅಮಿತ್ ಶಾಗೆ ಜನಾರ್ದನ ರೆಡ್ಡಿ ದೂರವಿರಲಿ ಅನ್ನೋ ಆಶಯ. ಅಮಿತ್ ಶಾ ಅವರಿಗೆ ಈಗಾಗಲೇ ಜನಾರ್ದನ ರೆಡ್ಡಿ ಅವರಿಗೆ ಒತ್ಕೊಂಡಿರುವಂತಹ ಕಳಂಕ ಬೇಕಾದಷ್ಟಿದೆ. ಆ ಕಳಂಕ ಬಿಜೆಪಿಗೆ ತಗಲಬಾರದು ಅನ್ನೋ ಆಶಯವ ಅದು ಯಾವ ದೃಷ್ಟಿಯಿಂದ ಅಮಿತ್ ಶಾ ಅವರು ಜನಾರ್ದನ ರೆಡ್ಡಿ ಅವರನ್ನ ದೂರ ಇಡೋ ಪ್ರಯತ್ನವನ್ನ ಮಾಡ್ತಾ ಇದ್ರೆ, ಬಟ್ ಯಡಿಯೂರಪ್ಪನವರು ಅವರನ್ನ ಹತ್ರ ಸೇರಿಸಿಕೊಳ್ಳುವಂತ ಪ್ರಯತ್ನಕ್ಕೆ ಮುಂದಾಗಿರುವಂಥದ್ದು. ಯಡಿಯೂರಪ್ಪ ಮಾತ್ರ ರೆಡ್ಡಿಯವರನ್ನ ಪದೇ ಪದೇ ಸಮರ್ಥಿಸಿಕೊಳ್ತಿದ್ದಾರೆ. ಸೊ ಒಂದ್ಸಲಿಯಲ್ಲ, ಎರಡು ಸರಿಯಲ್ಲ, ಈಗಾಗಲೇ ಅನೇಕ ಬಾರಿ ಯಡಿಯೂರಪ್ಪನವರು ನಿನ್ನೆ ಒಂದು ಖಾಸಗಿಯಾದಂಥ ಸಂದರ್ಶನ ಕೊಡ್ತಾನೂ ಕೂಡ ಯಡಿಯೂರಪ್ಪನವರು ಜನಾರ್ದನ ರೆಡ್ಡಿ ಅವರನ್ನು ಸಮರ್ಥಿಸಿಕೊಂಡಿದ್ದಾರೆ. ಮತ್ತು ಹೇಳ್ತಾ ರೆಡ್ಡಿಯವರ ಪ್ರಚಾರಕ್ಕೆ ಮೋದಿ ಮತ್ತು ಅಮಿತ್ ಶಾ ಅವರ ಅನುಮತಿಯೂ ಕೂಡ ಇತ್ತು ಅಂತ ಹೇಳಿರುವಂಥದ್ದು ಯಡಿಯೂರಪ್ಪನವರು. ಸೊ ಯಾಕೆ ಇಂಥದ್ದೊಂದು ಭಿನ್ನ ಧ್ವನಿ, ಭಿನ್ನ ರಾಗ ಶುರುವಾಗಿದೆ ಬಿಜೆಪಿಯಲ್ಲಿ ಅನ್ನೋದು, ಶ್ರೀರಾಮುಲುಗೆ ಟಾಂಗ್ ಕೊಡೋಕೆ BSY ರೆಡ್ಡಿ ಅಸ್ತ್ರವನ್ನ ಬಳಸ್ಕೊಳ್ತಿದ್ದಾರಾ ಅನ್ನೋದು. ಸೊ ಒಂದು ಕಡೆ ರಾಮುಲು ಅವರಿಗೂ ಮತ್ತು ಜನಾರ್ದನ್ ರೆಡ್ಡಿ ಅವರಿಗೂ ಅಷ್ಟಕ್ಕಷ್ಟೇ ಅನ್ನೋದು ಬಳ್ಳಾರಿ ವಲಯದಲ್ಲೂ ಕೂಡ ಮಾತನಾಡ್ತಿರುವಂಥದ್ದು. ಸೊ ಆ ಒಂದು ಲಾಭವನ್ನ ಯಡಿಯೂರಪ್ಪನವರು ಬಳಸ್ಕೊಳ್ತಿದ್ದಾರಾ ಅಂತ. ಒಂದು ವೇಳೆ ರಾಮುಲು ಅವರಿಗೆ ಒಂದು ಮೂಗುದಾರವನ್ನು ಹಾಕೋದಕ್ಕೆ ರೆಡ್ಡಿ ಅವರನ್ನ ಅಸ್ತ್ರವನ್ನಾಗಿ ಯಡಿಯೂರಪ್ಪನವರು ಬಳಸ್ಕೊಳ್ತಿದ್ದಾರೆ ಅನ್ನೋದು. ರಾಮುಲು ಅವರು ಅಮಿತ್ ಶಾ ಅವರ ಕ್ಯಾಂಡಿಡೇಟಾ, ಹೈಕಮಾಂಡ್ ಕ್ಯಾಂಡಿಡೇಟಾ, ಅದನ್ನ ಈಗಾಗಲೇ ಚರ್ಚೆ ಹಂತದಲ್ಲಿ ಬಿಜೆಪಿ ಒಳಗಡೆ ನಡೀತಾ ಇರುವಂತಹ ಮಾತು. ಸೊ ಹಾಗಾಗಿಯೇ ಜನಾರ್ದನ ರೆಡ್ಡಿ ಅವರನ್ನ, ರಾಮುಲು ಅವರನ್ನ ಕಟ್ಟಿ ಹಾಕೋದಕ್ಕೆ ಯಡಿಯೂರಪ್ಪನವರು ಬಳಸ್ಕೊಳ್ತಿದ್ದಾರೆ ಅನ್ನೋದು. ಸೊ BSY ಮುಖ್ಯಮಂತ್ರಿ ಆಗೋದಿಕ್ಕೂ ಕೂಡ ರೆಡ್ಡಿ ತಂತ್ರ ಹೆಣೆದಿದ್ದಾರಾ ಅನ್ನೋದು. ಯಾಕೆ ಯಡಿಯೂರಪ್ಪನವರು ಜನಾರ್ದನ ರೆಡ್ಡಿ ಅವರನ್ನ ಅಷ್ಟೊಂದು ಹತ್ತಿರಕ್ಕೆ ಸಮರ್ಥನೆ ಮಾಡ್ಕೊಳ್ತಿರುವಂಥದ್ದು, ಅಷ್ಟೊಂದು ಹತ್ತಿರಕ್ಕೆ ಕರ್ಕೊಳ್ತಿರುವಂಥದ್ದು ಅನ್ನೋದನ್ನ ಲೆಕ್ಕಾಚಾರ ಹಾಕಿದ್ರೆ, ಈ ಹಿಂದೆಯೂ ಕೂಡ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗುವಂಥ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿ ಅವರ ಸಂಪನ್ಮೂಲನದ ಪಾತ್ರ ತುಂಬಾ ಬಹುತೇಕವಾಗಿ ಯಥೇಚ್ಛವಾಗಿ ಬಳಕೆಯಾಗಿತ್ತು. ಈಗ ಜನಾರ್ದನ ರೆಡ್ಡಿ ಅವರ ತಂತ್ರ ಮತ್ತು ಸಂಪನ್ಮೂಲವನ್ನ ಯಡಿಯೂರಪ್ಪನವರು ಮತ್ತೆ ಬಳಸಿಕೊಳ್ಳೋದಕ್ಕೆ ಈಗಲಿಂದನೇ ಒಂದು ಪ್ಲಾನ್ ಅನ್ನ ಹಾಕ್ತಿದ್ದಾರಾ ಅನ್ನೋ ಮಾತುಗಳು ಕೂಡ ಬಿಜೆಪಿಯಲ್ಲಿ ಕೇಳಿಬರ್ತಿರುವಂಥದ್ದು. ಸೊ ಇನ್ನು ಅನಂತಕುಮಾರ್, ಸಂತೋಷ್ ಬಣದ ವಿರುದ್ಧವಿರೋ ರೆಡ್ಡಿಯನ್ನ ಬಳಸಿಕೊಳ್ತಿದ್ದಾರಾ BSY? ಸೊ ಆಬ್ವಿಯಸ್ಲಿ ಯಾವಾಗ ರೆಡ್ಡಿ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಅನಂತಕುಮಾರ್ ಅವರಾಗಿರ್ಬೋದು, ಸಂತೋಷ್ ಅವರಾಗಿರ್ಬೋದು, ಯಾರೂ ಕೂಡ ಅವರ ಸಹಾಯಕ್ಕೆ ಬರಲಿಲ್ಲ. ಮತ್ತೆ ಯಡಿಯೂರಪ್ಪನವರನ್ನ ಇಳಿಸೋದಕ್ಕೆ ಜನಾರ್ದನ ರೆಡ್ಡಿ ಅವರನ್ನ ಬಳಸ್ಕೊಂಡಿದ್ದೇ ಅನಂತಕುಮಾರ್ ಅವರ ಬಣ ಅನ್ನೋ ಮಾತು ಕೂಡ ಆ ಸಂದರ್ಭದಲ್ಲಿ ಕೇಳಿ ಬಂದಿತ್ತು. ಸೊ ಆಗ ಬಳಸ್ಕೊಂಡಂತ ಅನಂತಕುಮಾರ್ ಅವರು ನನಗೆ ಯಾವುದೇ ಕಾರಣಕ್ಕೂ ಕೈ ಹಿಡಿಲಿಲ್ಲ ಅನ್ನೋ ಸಿಟ್ಟು ಜನಾರ್ದನ ರೆಡ್ಡಿ ಅವರಿಗಿದೆ. ಸೊ ಹಾಗಾಗಿ ಶತ್ರುವಿನ ಶತ್ರು ಮಿತ್ರ ಅನ್ನೋ ಲೆಕ್ಕಾಚಾರದಲ್ಲಿ ಯಡಿಯೂರಪ್ಪನವರು ಜನಾರ್ದನ ರೆಡ್ಡಿ ಅವರನ್ನ ಹತ್ತಿರದಲ್ಲಿ ಇಟ್ಕೊಳ್ತಿದ್ದಾರಾ ಅನ್ನೋ ಲೆಕ್ಕಾಚಾರವೂ ಕೂಡ ಬಿಜೆಪಿಯಲ್ಲಿ ಶುರುವಾಗ್ತಿರುವಂಥದ್ದು. ಸೊ ಜನಾರ್ದನ ರೆಡ್ಡಿ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಡಿಯೂರಪ್ಪನವರು ಮಾತನಾಡಿದ್ದಾರೆ, ಶೋಭಾ ಕರಂದ್ಲಾಜೆ ಅವರು ಮಾತನಾಡಿದ್ದಾರೆ, ಪ್ರಕಾಶ್ ರೈ ಅವರು ಕೂಡ ಮಾತನಾಡಿದ್ದಾರೆ. ಇವರು 3 ಜನ ಮಾತನಾಡಿರೋದು ಏನು ಅನ್ನೋದನ್ನು ನೋಡಿ. ಜನಾರ್ದನ್ ರೆಡ್ಡಿ ಬಗ್ಗೆ ನೀವು ಕೇಳಬೇಕು ಅಂತಿದ್ರೆ, ಜನಾರ್ದನ್ ರೆಡ್ಡಿ ಕ್ಯಾಂಡಿಡೇಟ್ ಅಲ್ಲ, ಅವರು ಅಪೇಕ್ಷಿತರು ಅಲ್ಲ. ಅವರ ಸಹಕಾರ ಸಿಕ್ಕಿ ನಾವು ಎಲ್ಲ ಕ್ಷೇತ್ರ ಗೆಲ್ಲಕ್ಕೆ ಸಾಧ್ಯ ಆದರೆ 2-3 ಜಿಲ್ಲೆನಲ್ಲಿ ಅವರ ಸಹಕಾರವನ್ನು ತಗೊಂತಾರೆ. ಇಲ್ಲ ನಿಮಗೆ ಸ್ಪಷ್ಟ ಮಾಡ್ತೇನೆ, ಅವ್ರು ಹೇಳಿದಂತ ಅರ್ಥ ಅವ್ರಿಗೆ ಟಿಕೆಟ್ ಕೊಡೋದು ಮತ್ತೊಂದು ಬೇರೆ ಏನೋ ಕಾರಣ ಇಲ್ಲ ಅಂತ. ಮತ್ತೆ 2 ದಿನದ ಹಿಂದೆ ಅಮಿತ್ ಶಾನೇ ಸ್ಪಷ್ಟ ಮಾಡಿದ್ದಾರೆ, ಅವರ ಸಹಕಾರವನ್ನು ತಗೊಂತೇವೆ ನಮ್ಮ ಅಭ್ಯರ್ಥಿ ಗೆಲುವಿಗೋಸ್ಕರ ಅಂತ ಅವ್ರು ಹೇಳಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಒಂದೇ ಹೇಳಿರುವಂತದ್ದು, ಶ್ರೀರಾಮುಲು ಅವರು ಚುನಾವಣೆ ನಿಂತ ಸಂದರ್ಭದಲ್ಲಿ ನಾನು ಪ್ರಚಾರಕ್ಕೆ ಹೋಗ್ತೀನಿ, ಯಾವುದೇ ಸಂದರ್ಭದಲ್ಲಿ ಅವನು ನನ್ನ ಜೊತೆ ಇದ್ದ, ಅದಕ್ಕಾಗಿ ನಾನು ಅವನನ್ನ ಯಾವುದೇ ಕಾರಣಕ್ಕೆ ಬಿಟ್ಕೊಡಕ್ಕಾಗೋದಿಲ್ಲ, ಅದಕ್ಕಾಗಿ ನನ್ನ ವೈಯಕ್ತಿಕ ಸಂಬಂಧದ ಸಲುವಾಗಿ ನಾನು ಅವರ ಪ್ರಚಾರಕ್ಕೆ ಹೋಗ್ತೀನಿ ಅನ್ನುವಂಥದ್ದನ್ನ ಹೇಳಿದ್ರು ಅನ್ನುವಂಥ ಸುದ್ದಿ ಇದೆ. ಆ ಕಾರಣಕ್ಕಾಗಿ ಅವರು ಪ್ರಚಾರಕ್ಕೆ ಹೋಗಿದ್ದಾರೆ ಮತ್ತು ಮಾಡ್ತಾ ಇದ್ರು ಅನ್ನುವಂಥದ್ದು ಕೂಡ ನಮ್ಮ ಸುದ್ದಿ. ಯಡಿಯೂರಪ್ಪನವರು ಇವರು ರೆಡ್ಡಿ ಬ್ರದರ್ಸ್ ಕ್ಷಮಿಸಿದಾರಂತೆ. ಇವರು ಯಾರ್ರೀ ಕ್ಷಮಿಸಕ್ಕೆ? ಕರ್ನಾಟಕದ ಜನತೆ, ಪ್ರಜೆ ನಾನು ಕ್ಷಮಿಸಬೇಕು. ಕರ್ನಾಟಕದ ಜನತೆ ಕೊಳ್ಳೆ ಹೊಡೆದಿದ್ದು ನಮ್ಮ ಸ್ವತ್ತನ್ನ, ನಮ್ಮ ಪ್ರಕೃತಿಯನ್ನ. ನಿಮಗೆ ಬರಬೇಕಾದ್ದು ಬಂತು, ಈಗ ಒಂದು 15 ಸೀಟ್ ಬರುತ್ತೆ ಅಂತ ನೀವು ಕ್ಷಮಿಸ್ತೀರಂತೆ. ನೋಡ್ತಾ ಇಲ್ಲ ಅನ್ಕೊಂಡ್ಬಿಟ್ಟಿದ್ರಿ ಕರ್ನಾಟಕದ ಜನತೆ. ನೀವು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀರಿ, ಕಾಂಗ್ರೆಸ್ ಭ್ರಷ್ಟಾಚಾರದ ಬಗ್ಗೆ. ಬನ್ನಿ ಪ್ರೂವ್ ಮಾಡಿ. ಸೊ ಇದು ಒಟ್ಟಿನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಜನಾರ್ದನ ರೆಡ್ಡಿ ಅವರು ಒಂದು ಕೇಂದ್ರ ಬಿಂದುವಾಗಿದ್ದಾರೆ, ಫಾರ್ ಆಲ್ ರೀಸನ್, ನೆಗೆಟಿವ್ ರೀಸನ್ಗೋಸ್ಕರ. ಬಟ್ ಮುರಳೀಧರ್ ರಾವ್ ಅವರು ಕೂಡ ಈಗ ಎಚ್ಚೆತ್ಕೊಂಡಿದ್ದಾರಾ, ಅಮಿತ್ ಶಾ ಅವರು ಸೂಚನೆಯನ್ನ ಕೊಟ್ಟಿದ್ದಾರಾ ಗೊತ್ತಿಲ್ಲ. ಮುರಳೀಧರ್ ರಾವ್ ಅವರು ಮಾತನಾಡಿದ್ದಾರೆ, ಎಲ್ಲಾದರೂ ಜನಾರ್ದನ ರೆಡ್ಡಿ ಅವರು ಯಾವುದಾದ್ರೂ ವೇದಿಕೆಯಲ್ಲಿ ಕಾಣಿಸ್ಕೊಂಡು ಬಿಜೆಪಿ ಪರವಾಗಿ ಪ್ರಚಾರ ಮಾಡ್ತಿದ್ರೆ ಅದನ್ನ ವಾಟ್ಸಪ್ ಮಾಡಿ ನನಗೆ ಕಳಿಸಿ, ಅದರ ವಿಡಿಯೋ ಮಾಡಿ ನನಗೆ ವಾಟ್ಸಪ್ ಅಲ್ಲಿ ಕಳಿಸ್ಕೊಡಿ, ನಾನು ಆಕ್ಷನ್ ತೆಗೆದುಕೊಳ್ತೀನಿ ಅನ್ನೋ ಮಾತನ್ನ ಮುರಳೀಧರ್ ರಾವ್ ಅವರು ಕೂಡ ಮಾತನಾಡಿರುವಂಥದ್ದು. ಅದನ್ನು ಕೇಳಿ.
Janardhan Reddy is not BJP leader today. Janardhan Reddy is not star campaigner of BJP today. Janardhan Reddy, after becoming cleared from the courts, then only we will think. Till that date, till that time, he is not our leader. If he campaigns, 6 crore people can campaign. Sri Ramulu, Karunakar Reddy, Somashekar Reddy, they are not leaders of BJP because of Janardhan Reddy. Janardhan Reddy is not our party campaigner. Janardhan Reddy कभी ऐसे मंच पर बीजेपी के किसी भी प्रोग्राम में बैठेंगे तो आप तुरंत मेरे को व्हाट्सएप भेज देना, मैं रेस्पॉन्सिबल हूं. मैं बोल रहा हूं आपके सबके सामने. ಸೊ ಇದು ಮುರಳೀಧರ್ ರಾವ್ ಅವರ ಮಾತು. ಜನಾರ್ದನ ರೆಡ್ಡಿ ಅವರಿಂದಾಗೇನೆ ರಾಮುಲು, ಸೋಮಶೇಖರ್ ರೆಡ್ಡಿ, ಕರುಣಾಕರ್ ರೆಡ್ಡಿ ಎಲ್ಲರೂ ಕೂಡ ಲೀಡರ್ ಆಗಿದ್ದು ಅನ್ನೋದು ಕೂಡ ಗುಟ್ಟಾಗಿ ಉಳಿದಿಲ್ಲ. ಸೊ ಹಾಗಾಗಿ ಈ ವಿಚಾರವಾಗಿ ಮತ್ತೆ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ ಮುರಳೀಧರ್ ರಾವ್ ಅವರು, ಜನಾರ್ದನ ರೆಡ್ಡಿ ಅವರನ್ನು ಯಾವುದೇ ಕಾರಣಕ್ಕೂ ಯಾವುದೇ ಪ್ರಚಾರದಲ್ಲಿ ಬಳಸ್ಕೋಬೇಡಿ, ಬಳಸ್ಕೊಂಡ್ರೆ ನನಗೆ ವಾಟ್ಸಪ್ ಮಾಡಿ ಅಂತ. ಇಷ್ಟಾದ ಮೇಲೂ ಕೂಡ ಜನಾರ್ದನ ರೆಡ್ಡಿ ಅವರು ಪ್ರಚಾರ ಮಾಡ್ತಾರಾ, ಸೊ ಏನು ಮಾಡ್ತಾರೆ ಅನ್ನೋದು ಕೂಡ ಇನ್ನು 10 ದಿನಗಳು ಚುನಾವಣೆ ಕೂಡ ಬರ್ತಾ ಇದೆ, ಏನು ಬೇಕಾದರೂ ಆಗಬಹುದು. ಇದು ಇವತ್ತಿನ ಚುನಾವಣಾ ಚದುರಂಗದ ಪ್ರಮುಖವಾದಂಥ 4 ಮಹಾಸುದ್ದಿಗಳು. ನಮಸ್ಕಾರ.